ಥ್ಯಾಂಕ್ ಯು ಲಾರ್ಡ್. ಓಕೆ, ನಾವು ವಾಕ್ಯವನ್ನು ಓದುವ. ಪೇತ್ರನು ಬರೆದ 2ನೇ ಪತ್ರ, ಅಧ್ಯಾಯ 1, ವಾಕ್ಯ 2. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಆಮೇಲೆ ಆಮೇನ್. ನೋಡಿ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ನಮಗೆ ಗೊತ್ತುಂಟು, ಇದು ಕೃಪೆಯ ಯುಗ ನಡೀತಾ ಇದೆ. ಸುಮಾರು 2000 ವರ್ಷಗಳಿಂದ ಕೃಪೆಯ ಯುಗ ಜಾರಿಯಲ್ಲಿದೆ. ಎಂದು ಯೇಸು ಕ್ರಿಸ್ತನು ಈ ಭೂಮಿಗೆ ಹುಟ್ಟಿ ಬಂದನೋ, ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಸತ್ಯವು ಭೂಮಿಗೆ ಬಂತೆಂಬುದು ನಮ್ಮೆಲ್ಲರಿಗೆ ವಾಕ್ಯದ ಮೂಲಕ ಅರಿವಿದೆ. ಯೋಹಾನ 1:17 ಹೇಳ್ತದೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಬಂತು, ಆದರೆ ಕೃಪೆಯು ಮತ್ತು ಸತ್ಯವು ಯೇಸು ಕ್ರಿಸ್ತನು ಕೊಂಡು ಬಂದರು ಅಂತ. ಹಾಗಾದ್ರೆ ಈ ಕೃಪೆ ಅನ್ನೋದು ಪ್ರತಿಯೊಬ್ಬರ ಜೀವಿತದಲ್ಲಿ ತುಂಬಾ ಅವಶ್ಯಕತೆ ಇರುವಂತ ಸಂಗತಿಯಾಗಿದೆ. ಯೇಸು ಕ್ರಿಸ್ತನನ್ನು ನಂಬಿರುವವರೆಲ್ಲರೂ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದಾರೆ. ಕೃಪೆಯಿಂದಲೇ ಪಾಪ ಕ್ಷಮೆಯನ್ನು ಹೊಂದಿದವರಾಗಿದ್ದಾರೆ. ಕೃಪೆಯಿಂದಲೇ ಅವರು ನಿತ್ಯ ರಾಜ್ಯದ ಭಾಗಿಯಾಗಿದ್ದಾರೆ. ಕೃಪೆಯಿಂದಲೇ ಅವರಿಗೆ ಪವಿತ್ರಾತ್ಮನ ವರವು ದೊರಕಿದೆ. ಕೃಪೆಯಿಂದಲೇ ಅವರ ಜೀವಿತದಲ್ಲಿ ಒಂದು ನಿರೀಕ್ಷೆಯು ಉಂಟಾಗಿದೆ. ಹಳೆಯ ಜೀವಿತವನ್ನು ನಾವು ಪರೀಕ್ಷಿಸಿ ನೋಡಿದಾಗ ಅನೇಕ ಕ್ಷೇತ್ರದಲ್ಲಿ ನಾವು ವಿಶ್ವಾಸಿಗಳಾದ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸುವುದಾದ್ರೆ ಅನೇಕ ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೆವು, ನಾಶನದಲ್ಲಿದ್ದೆವು, ಪಾಪದಲ್ಲಿದ್ದೆವು, ಮರಣದಲ್ಲಿದ್ದೆವು. ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ನಂತರವೇ ಆತನ ಕೃಪೆಯ ಮುಖಾಂತರ ನಮಗೆ ನಿತ್ಯ ಒಂದು ನಿರೀಕ್ಷೆ ಉಂಟಾಯಿತು. ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಮಗೆ ನಿತ್ಯ ಜೀವ ಉಂಟು, ನಿತ್ಯವಾದ ಕ್ಷಮೆ ಉಂಟು. ಆತನ ರಕ್ತವೇ ನಮ್ಮ ಪಾಪವನ್ನು ನಿವಾರಿಸುತ್ತದೆ. ಅದೇ ರೀತಿಯಾಗಿ ಆತನ ಶಿಲುಬೆ ಮೇಲೆ ಮರಣ ಹೊಂದಿದಗೋಸ್ಕರ ನಮ್ಮ ಶಾಪಗಳು ನೀಗಿ ಹೋಗುತ್ತದೆ ಎಂಬ ಸತ್ಯ ನಮಗೆ ತಿಳಿದ ಮೇಲೆಯೇ ಆ ಕೃಪೆಯಿಂದಲೇ ನಾವೆಲ್ಲರೂ ಒಂದು ಸ್ವಸ್ಥರಾಗಿ ಒಂದು ದೃಢವುಳ್ಳ ಈ ಒಂದು ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. ಹೌದು, ಖಂಡಿತವಾಗಿ ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು, ದುಃಖಗಳು, ಸಂಗತಿಗಳು ಇರುವುದಾದರೂ ಅವೆಲ್ಲ ಪರೀಕ್ಷೆಗಳನ್ನು ಎದುರಿಸಿ ನಾವು ಜಯಿಸುವರಾಗಿ ಜೀವಿಸ್ತಾ ಇರುವಾಗ ಈ ಕೃಪೆ ನಮ್ಮ ಜೀವಿತದಲ್ಲಿ ಉಂಟೆಂಬುದು ನಾವು ಮರೆಯಬಾರದು. ಈ ಕೃಪೆಯಿಂದಲೇ ಎಲ್ಲವೂ ಸಾಧ್ಯವಾಗಿದೆ. ಕೃಪೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವುದಾದರೆ ಅದಕ್ಕೆ ನಾವು ಏನನ್ನು ಕೊಡದೆ, ಅದಕ್ಕೆ ಯಾವ ಬೆಲೆಯನ್ನು ನಾವು ಕಟ್ಟದೆ ಸಿಗುವಂತ ಯಾವುದಾದರೂ ಉಚಿತವಾದ ಸಂಗತಿಗೇನೆ ಕೃಪೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗದೆ ಇರುವಂತ ಯಾವುದಾದ್ರೂ ಬೆಲೆಯುಳ್ಳ ವಸ್ತು ನಮ್ಮ ಜೀವಿತದಲ್ಲಿ ನಾವು ಹೊಂದ್ಕೊಳ್ತಾ ಇದ್ದೇವೆ, ಉಚಿತವಾಗಿ ಹೊಂದ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಕೃಪೆಯಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಕೃಪೆ ನಮ್ಮ ಜೀವಿತದಲ್ಲಿ ನಿರಂತರವಾಗಿ ಇರುವುದಾದ್ರೆ ಅದರಲ್ಲಿ ನಿತ್ಯ ಶಾಂತಿಯನ್ನು ಸಹ ನಾವು ಅನುಭವಿಸಬಹುದು. ಇದರ ಕೊರತೆ ಆದಾಗ ನಮ್ಮ ಜೀವಿತದಲ್ಲಿ ಏರುಪೇರುಗಳು ಆಗ್ಲಿಕ್ಕೆ ಆರಂಭವಾಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವಿತದಲ್ಲಿ ಇವತ್ತು ಇನ್ನೂ ಸಹ ಏರುಪೇರುಗಳು, ಕೊರತೆಗಳು, ಪರಿಶ್ರಮಗಳು, ಮಾನಸಿಕವಾದಂತ ಅಡಚಣೆಗಳನ್ನು ನಾವು ಇವತ್ತು ಎದುರಿಸುವುದಾದರೆ ಇದರ ಮುಖ್ಯ ಕಾರಣ ಕೃಪೆ ನಮ್ಮಲ್ಲಿ ಕೊರತೆಯಾದ ಕಾರಣವೇ ಅಲ್ಲಿ ಅಶಾಂತಿಗಳು ಉಂಟಾಗಲಿಕ್ಕೆ ಆರಂಭಿಸುತ್ತದೆ. ಕಾರಣ ನಾವು ಮಾಡುವಂತ ಕೆಲಸದಲ್ಲಿ ನಷ್ಟಗಳೇ ಹೆಚ್ಚೆಚ್ಚಾಗಿ ಕಂಡು ಬರುವುದಾದರೆ ಅಲ್ಲಿ ಕೃಪೆಯ ಕೊರತೆ ಇದೆ ಎಂದು ಅರ್ಥ. ನೋಡಿ, ಕೃಪೆ ನಮ್ಮ ಜೊತೆಗಿದ್ದರೆ ನಾವು ಕೈ ಹಾಕುವಂತ ಪ್ರತಿಯೊಂದು ಕೆಲಸದಲ್ಲಿ ಸಹಾಯ ನಮಗೆ ನಿರಂತರವಾಗಿ ಒದಗಿಸ್ತಾ ಇರ್ತಾರೆ ಕರ್ತನು. ಆ ಕೃಪೆಯಿಂದಲೇ ನಾವು ಕೈ ಹಾಕಿರುವಂತ ಕೆಲಸ ಒಂದು ಸಫಲತೆಗೆ ಬರ್ತದೆ, ಒಂದು ಪರಿಪೂರ್ಣತೆಗೆ ಬರ್ತದೆ. ಯಾಕಂದ್ರೆ ಕರ್ತನ ಸಹಾಯವಿಲ್ಲದೆ, ಕರ್ತನ ಕರವಿಲ್ಲದೆ ನಾವು ಯಾವುದೇ ಕೆಲಸದಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ.
ನಮ್ಮ ಜೀವಿತದಲ್ಲಿ ಒಂದು ಜಯ ನಮಗೆ ಸಿಗಬೇಕಾದ್ರೆ ಕರ್ತನ ಸಂಗತಿ ನಮ್ಮ ಜೊತೆಗಿರುವುದು ತುಂಬಾ ಅವಶ್ಯಕತೆ ಉಂಟು. ಕರ್ತನು ನಮ್ಮ ಇದ್ದಾರೆ ಅನ್ನೋದಾದ್ರೆ ಆ ಕೃಪೆ ನಿರಂತರವಾಗಿ ನಮ್ಮ ಜೀವಿತವನ್ನು ಹಿಂಬಾಲಿಸ್ತಾ ಇರ್ತದೆ. ನಾವು ಕೆಲವೊಂದು ಕೆಲಸಗಳು ಎಷ್ಟೇ ಕಠಿಣವಾಗಿದ್ದರೂ ಅದು ಸರಳವಾಗಿ ನೆರವೇರುವುದನ್ನು ನಾವು ಅನೇಕ ಸಲ ಕಂಡಿದ್ದೇವೆ, ಇನ್ನೂ ಸಹ ನಾವು ಕಾಣಬೇಕಾಗಿದೆ. ಹಾಗಿದ್ದರೆ ಅದಕ್ಕೆ ಕೃಪೆ ಎಂದು ಅರ್ಥ. ಕೆಲವೊಮ್ಮೆ ನೋಡಿ, ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಸಲ ಒಂದು ಕೆಲಸಕ್ಕೋಸ್ಕರ ಓಡಾಡ್ತೀವಿ, ಎಷ್ಟೋ ಸಮಯವನ್ನು ನಾವು ಖರ್ಚು ಮಾಡ್ತೀವಿ, ಎಷ್ಟೋ ಹಣವನ್ನು ಸಹ ನಾವು ಖರ್ಚು ಮಾಡ್ತೀವಿ. ಆದರೂ ಸಹ ದಿನಗಳು ಕಳೆದು ಹೋದರೂ ಸಹ ಅದಕ್ಕೆ ಒಂದು ಉತ್ತರ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಎಷ್ಟೊಂದು ಪರಿಶ್ರಮ ಮಾಡ್ತೀವಿ, ಸತತ ಪರಿಶ್ರಮ ಮಾಡ್ತೀವಿ, ಆದರೂ ಅದಕ್ಕೆ ಒಂದು ರಿಸಲ್ಟ್, ಫಲಿತಾಂಶ ನಮಗೆ ಕಂಡುಕೊಳ್ಳಿಕ್ಕೆ ಆಗಲ್ಲ. ಕಾರಣ ಏನು? ಆತನ ಕೃಪೆಯಲ್ಲಿ ಕೊರತೆ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಆ ಕೊರತೆ ನೀಗಿ ಹೋಗ್ಬೇಕು, ನಿರಂತರವಾಗಿ ಜಯದಲ್ಲಿ ನಾವು ನಡಿಬೇಕು, ನಿರಂತರವಾಗಿ ಆ ಕೃಪೆ ನಮಗೆ ಸಪ್ಲೈ ಆಗ್ಬೇಕು. ಎಷ್ಟು ಕೃಪೆ ನಮಗೆ ಹೆಚ್ಚೆಚ್ಚಾಗಿ ಸಪ್ಲೈ ಆಗ್ತದೋ ಅಷ್ಟು ನಾವು ನಿರಂತರವಾಗಿ ನಾವು ಕರ್ತನಿಗೋಸ್ಕರ ಜಯ ಹೊಂದುವರಾಗಿ ಅನೇಕ ವಿಷಯಗಳನ್ನು ಜಯಿಸುತ್ತಾ ಆತನ ರಾಜ್ಯಗೋಸ್ಕರವೂ ಆತನ ನಾಮದ ಮಹಿಮೆಗೋಸ್ಕರವೂ ನಾವು ಜಯವನ್ನು ಹೊಂದುತ್ತಾ ಇರುತ್ತೇವೆ. ನೋಡಿ, ಅನೇಕ ಸಲ ನಾವು ವಾಕ್ಯಗಳನ್ನು ಓದಿದ್ದೇವೆ, ನಾವು ಕರ್ತನಲ್ಲಿ ಜಯಶಾಲಿಗಳಾಗಿದ್ದೇವೆ ಅಂತ. ಕರ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ವಾಕ್ಯ ಹೇಳ್ತದೆ ಅಲ್ವಾ? ನಾನು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ವಾಕ್ಯ ನಾವು ಬಾಯಿಂದ ಮಾತ್ರ ಹೇಳ್ತಾ ಇರ್ತೇವೆ. ಆದರೆ ಅನೇಕ ಸಲ ನಾವು ಜಯವನ್ನು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣಗಳನ್ನು ನಾವು ನೋಡುವರಾಗೋಣ. ಈ ಸಮಯದಲ್ಲಿ ನಮಗೆ ಜಯ ಬೇಕು, ನಮಗೆ ಆ ಕೃಪೆ ಬೇಕು, ನಮಗೆ ಆ ಸಮೃದ್ಧಿ ಬೇಕು. ಯೇಸು ಬಂದಿದ್ದೆ ನಮಗೆ ಸಮೃದ್ಧಿ ಕೊಡ್ಲಿಕ್ಕೋಸ್ಕರ. ನೋಡಿ, ಸಮೃದ್ಧಿ ಅಂದ ಕೂಡಲೇ ನಾವು ಕೇವಲ ಹಣವನ್ನು ಮಾತ್ರ ಯೋಚಿಸಬಾರ್ದು. ಸಮೃದ್ಧಿ ಅನ್ನುವುದು ಪ್ರತಿಯೊಂದು ಏರಿಯಾದಲ್ಲಿ ಅಪ್ಲೈ ಆಗ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಆತ್ಮಿಕ ಜೀವಿತದ ಸಮೃದ್ಧಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಕಂಡು ಬರುವಂತ ಆತ್ಮಿಕ ಫಲಗಳು, ಅದು ಸಮೃದ್ಧಿ ಆಗಿದೆ. ನಮಗೆ ಗೊತ್ತುಂಟು ಆತ್ಮಿಕ ಫಲಗಳು ಏನೆಂಬುದಾಗಿ. ಅದರಲ್ಲಿ ಸಮೃದ್ಧಿ ಕಂಡು ಬರುವುದಾದ್ರೆ ಅದು ಸಮೃದ್ಧಿ ಆಗಿದೆ. ಆಮೆನ್. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕ್ಷೇತ್ರದಲ್ಲಿ ನಾವು ಸಮೃದ್ಧಿಯನ್ನು ಕಂಡುಕೊಳ್ಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಪೇತ್ರನು ಸಭೆಯವರಿಗೆ ಬರಿತಾ ಇದ್ದಾರೆ, ನಿಮ್ಮಲ್ಲಿ ಕೃಪೆಯು ಮತ್ತು ಶಾಂತಿಯು ಏನು ಹೆಚ್ಚೆಚ್ಚಾಗಿ ದೊರೆಯಲಿ ನಿಮಗೆ ಎಂಬುವ ಪ್ರಾರ್ಥನೆಯೊಂದಿಗೆ, ಒಂದು ಸಂದೇಶದೊಂದಿಗೆ ಈ ಪತ್ರವನ್ನು ಬರಿತಾ ಇದ್ದಾರೆ. ನೀವು ಕರ್ತನಲ್ಲಿ ನಂಬಿಗಸ್ತರಾಗಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಯಾವ ರೀತಿಯಲ್ಲಿ ಸಹ ಕೃಪೆ ಶಾಂತಿಗೆ ಕೊರತೆ ಆಗಬಾರದು. ಅವುಗಳು ಹೆಚ್ಚಾಗಿ ನಿಮಗೆ ದೊರೆಯಬೇಕು, ನಿಮಗೆ ಸಿಗಬೇಕು. ಅದು ಕರ್ತನು ಒದಗಿಸ್ಲಿಕ್ಕೆ ತಯಾರಿದ್ದಾರೆ. ಅದು ಹೇಗೆ ಅಂತ ಇದರಲ್ಲಿ ವಿವರಿಸ್ತಾ ಇದ್ದಾನೆ. ಹೇಗೆ? ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಪರಿಜ್ಞಾನವು, ನೋಡಿ, ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನು ತೋರಿಸಿಕೊಟ್ಟ ತಂದೆಯಾದ ದೇವರ ವಿಷಯವಾದ ಪರಿಜ್ಞಾನ, ತಿಳುವಳಿಕೆ ಉಂಟಲ್ಲ, ಅದು ನಮ್ಮಲ್ಲಿ ಹೆಚ್ಚಾಗಿ ಉಂಟಾಗುವಾಗ ತಾನಾಗಿಯೇ ಕೃಪೆ ಮತ್ತು ಶಾಂತಿಯೂ ಸಹ ಹೆಚ್ಚೆಚ್ಚಾಗಿ ನಮಗೆ ದೊರಕಲಿಕ್ಕೆ ಆರಂಭವಾಗ್ತದೆ. ನೋಡಿ, ನಮಗೆ ಯೇಸುವಿನ ಬಗ್ಗೆ ತಿಳುವಳಿಕೆ ಬೇಡ, ಆತನ ಪರಿಜ್ಞಾನವನ್ನು ನಾವು ಜಾಸ್ತಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ನನಗೆ ಕೃಪೆ ಬೇಕು, ಶಾಂತಿ ಬೇಕು, ನನ್ನ ಜೀವನದಲ್ಲಿ ಸಮೃದ್ಧಿ ಬೇಕು ಅಂತ ಹೇಳಿದ್ರೆ ಹಾಗೆ ವರ್ಕೌಟ್ ಆಗುವುದೇ ಇಲ್ಲ. ಎಲ್ಲದಕ್ಕೂ ಕಂಡೀಷನ್ ಇದೆ. ಈ ಭೂಮಿಯಲ್ಲಿ ಪ್ರತಿಯೊಂದು ಸಂಗತಿಗೂ ಕಂಡೀಷನ್ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕಂಡೀಷನ್ಸ್, ರೂಲ್ಸ್ ಅನ್ನೋದಿದೆ. ರಸ್ತೆಯಲ್ಲಿ ನಾವು ವಾಹನಗಳನ್ನು ಓಡಿಸುವಾಗ ರೂಲ್ಸ್ ಗಳಿದ್ದಾವೆ ಅಲ್ವಾ? ಶಾಲೆಯಲ್ಲಿ ಪಾಠವನ್ನು ಓದುವಾಗ, ಕಲಿಸುವಾಗ, ಎಕ್ಸಾಮ್ ಬರೆಯುವಾಗ ಎಲ್ಲದಕ್ಕೂ ಒಂದು ರೂಲ್ಸ್ ಅನ್ನೋದಿದೆ. ಯಾವುದೇ ಒಂದು ಕಚೇರಿಗೆ ಹೋದಾಗ ಅಲ್ಲಿ ಒಂದು ರೂಲ್ಸ್ ಅನ್ನೋದಿದೆ. ಹಾಗಾದ್ರೆ ಕರ್ತನ ವಿಷಯವಾಗಿಯೂ ಕೆಲವೊಂದು ರೂಲ್ಸ್ ಗಳು ಕರ್ತನೆ ಮಾಡಿಟ್ಟಿದ್ದಾರೆ. ಆ ರೂಲ್ಸ್ ಗಳನ್ನು ಸರಿಯಾಗಿ ನಾವು ಪಾಲಿಸುವಾಗ ನಮ್ಮ ಜೀವಿತದಲ್ಲಿ
ಕೃಪೆಗೂ ಮತ್ತು ಶಾಂತಿಗೂ ಯಾವ ಕೊರತೆ ಉಂಟಾಗುವುದಿಲ್ಲ, ಬದಲಾಗಿ ಅದು ನಮಗೆ ಹೆಚ್ಚೆಚ್ಚಾಗಿ ದೊರಕಲಿಕ್ಕೆ ಆರಂಭವಾಗ್ತದೆ. ಕೃಪೆಯಲ್ಲಿ ನಡೆಯುವನು ದೇವರಿಗೋಸ್ಕರ ಅನೇಕ ಫಲವನ್ನು ತರುವನಾಗಿದ್ದಾನೆ. ಕೃಪೆಯಲ್ಲಿ ನಡೆಯುವನು ತನ್ನ ಜೀವಿತದಲ್ಲಿಯೂ ಸಹ ಅನೇಕ ಫಲವನ್ನು ತರುವನಾಗಿದ್ದಾನೆ. ತನ್ನ ಭವಿಷ್ಯಕ್ಕೋಸ್ಕರ, ತನ್ನ ಮಕ್ಕಳಿಗೋಸ್ಕರ, ತನ್ನ ಆರೋಗ್ಯದಲ್ಲಿಯೂ, ತನ್ನ ಆರ್ಥಿಕ ವಿಷಯದಲ್ಲಿಯೂ, ತನ್ನ ಸೇವೆಯಲ್ಲಿಯೂ, ತನ್ನ ಆತ್ಮಿಕ ವಿಷಯವಾದಂತ ಅನೇಕ ಕ್ಷೇತ್ರದಲ್ಲಿಯೂ ಸಹ ಪರರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಆಗಲಿ, ವಾಕ್ಯವನ್ನು ಸಾರುವ ವಿಷಯದಲ್ಲಿ ಆಗಲಿ, ಸ್ವಯಂ ಆಗಿ ಒಂದು ಧೈರ್ಯದ ವಿಷಯದಲ್ಲಾಗಲಿ, ದೇವರು ಕೊಟ್ಟಂತ ಅನೇಕ ಆತ್ಮೀಯ ವರಗಳ ವಿಷಯದಲ್ಲಾಗಲಿ, ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಕಂಡು ಬರಬೇಕಾದ್ರೆ ಆತನ ಹೆಚ್ಚಾದ ಕೃಪೆ ನಮ್ಮಲ್ಲಿ ಸಪ್ಲೈ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಭೂಮಿಯನ್ನು ಬಿಟ್ಟು ಹೋಗುವ ಮುಂಚೆ ಧೈರ್ಯ ಕೊಟ್ಟರು ಅಪೊಸ್ತಲರಿಗೆ, ನೀವು ಒಬ್ಬಂಟಿಗರಲ್ಲ, ನಿಮ್ಮನ್ನು ಅನಾಥರಾಗಿ ನಾನು ಬಿಟ್ಟು ಹೋಗಲ್ಲ, ನಾನು ಪುನಃ ಬರ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ, ನೀವು ಪ್ರತಿದಿನ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ರು. ಆ ವಾಗ್ದಾನವನ್ನು ಅವರು ನೆರವೇರಿಸಿದ್ರು. ಪವಿತ್ರಾತ್ಮನ ಶಕ್ತಿಯು ಅವರ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಬಲವನ್ನು ಹೊಂದಿಕೊಂಡ್ರು. ಧೈರ್ಯವಾಗಿ ಎದ್ದು ನಿಂತು ಅನೇಕರಿಗೆ ಸ್ವಾರ್ಥ ಸಾರಿದ್ರು. ತಮ್ಮ ಸೇವೆಯನ್ನು ಪೂರ್ಣ ಮಾಡ್ತಾ ಹೋದ್ರು. ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ಉಂಟಾಯಿತು. ಅನೇಕರ ಜೀವನಗಳನ್ನು ಬದಲಾಯಿಸಲಿಕ್ಕೆ ಆರಂಭಿಸಿದ್ರು. ಅನೇಕ ರೋಗಗಳನ್ನು ಸೌಖ್ಯಪಡಿಸಲಿಕ್ಕೆ ಆರಂಭಿಸಿದ್ರು. ಅನೇಕರ ಬಂಧಿತರನ್ನು ಬಿಡಿಸ್ಲಿಕ್ಕೆ ಆರಂಭಿಸಿದ್ರು. ಅನೇಕ ದೆವ್ವ ಪೀಡಿತರನ್ನು ಸಹ ಅವರು ಬಿಡಿಸ್ತಾ ಹೋದ್ರು. ಕುಂಟರಿಗೆ ಅವರು ಕಾಲು ಕೊಡುತ್ತಾ ಹೋದ್ರು. ಕುರುಡರನ್ನು ದೃಷ್ಟಿ ಕೊಡ್ತಾ ಹೋದ್ರು. ಸತ್ತವರನ್ನು ಎಬ್ಬಿಸುತ್ತಾ ಹೋದ್ರು. ಶಾಪಿತರಿಗೆ ಆಶೀರ್ವಾದದಲ್ಲಿ ನಡೆಸ್ತಾ ಹೋದ್ರು. ಸಭೆಯು ಕಟ್ಟಲ್ಪಡ್ತು. ಸಭೆಯು ಬೆಳೀತಾ ಹೋಯ್ತು. ಸಭೆಯು ಬೆಳೀತಾ ಬೆಳೀತಾ ಹೆಚ್ಚೆಚ್ಚಾಗಿ ಆತ್ಮಗಳು ದೇವರ ರಾಜ್ಯಕ್ಕೆ ಬರ್ಲಿಕ್ಕೆ ಆರಂಭಿಸ್ತು. ಇದು ದೇವರ ರಾಜ್ಯದ ಕಾರ್ಯವಾಗಿದೆ. ಯಾಕಂದ್ರೆ ಕೃಪೆಯು ಅವರನ್ನು ಹಿಂಬಾಲಿಸಲಿಕ್ಕೆ ಆರಂಭಿಸ್ತು. ಇವತ್ತು ನಾವು ನಮ್ಮ ಜೀವಿತವನ್ನು ಸ್ವಲ್ಪ ಪರಿಶೋಧಿಸಿ ನೋಡುವುದಾದ್ರೆ, ನಮ್ಮ ಜೀವಿತದಲ್ಲಿ ಕರ್ತನ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ. ಆದರೆ ಆ ನಂಬಿಕೆಗೆ ತಕ್ಕಂತ ಪ್ರತಿಫಲವಾದ ಕೃಪೆ ಮತ್ತು ಶಾಂತಿ ನಮ್ಮಲ್ಲಿ ಇದೆಯಾ ಎಂಬುದನ್ನು ನಾವು ಚೆಕ್ ಮಾಡಬೇಕು. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವೆಂದು. ಕರ್ತನು ಹೇಳಿದ್ದಾನೆ, ಮ್ಯೂಟ್ ಮಾಡಿ. ಕರ್ತನು ಹೇಳಿದ್ದಾನೆ, ನನ್ನನ್ನು ನಂಬುವವರಿಗೆ ಎಲ್ಲವೂ ಸಾಧ್ಯ ಅಂತ ನಾವು ಸ್ವಲ್ಪ ಧ್ಯಾನಿಸಿ ನೋಡಿದಾಗ, ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಕರ್ತನಿಗೆ ಅದು ಖಂಡಿತವಾಗಿ ಮೆಚ್ಚುಗೆ ಆಗುವಂಥದ್ದೇ ಅಲ್ವಾ? ನೋಡಿ, ಆತ್ಮಿಕವಾಗಿ ನೋಡುವುದಾದ್ರೆ ನಾವು ಚೆನ್ನಾಗಿ ಬೆಳಿಬೇಕು, ಅವನ್ನ ಹೆಚ್ಚಾಗಿ ಆರಾಧಿಸ್ಬೇಕು. ಹೌದಾ? ಅನೇಕರಿಗೆ ಪ್ರಾರ್ಥನೆ ಮಾಡಿ ಅವರ ಜೀವಿತದಲ್ಲಿ ಫಲವನ್ನು ಕಂಡುಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ಇದೆಲ್ಲ ಒಳ್ಳೆಯ ಕಾರ್ಯ ಅಲ್ವಾ? ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವುದೆಂಬ ವಿಷಯ ಬರುವಾಗ, ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರ ಜೀವಿತದಲ್ಲಿ ಸೌಖ್ಯ ಉಂಟಾದರೆ ಅದು ಎಷ್ಟೊಂದು ಒಳ್ಳೆಯ ವಿಷಯವಾಗಿದೆ. ಬಡವರಿಗೆ ಒಂದು ಒಳ್ಳೆಯ ಸ್ಥಾನ ಅಥವಾ ಒಂದು ಸಮೃದ್ಧಿ ಅವರಿಗೆ ಉಂಟಾದರೆ ಅದು ಎಷ್ಟೊಂದು ಒಳ್ಳೆಯ ವಿಷಯ. ಕೆಲವರ ಜೀವಿತದಲ್ಲಿ ಬಂಧನಗಳು ಇರುವುದಾದರೆ ಅದು ಬಿಚ್ಚಲ್ಪಟ್ಟು ಅವರ ಜೀವಿತ ಸಮೃದ್ಧಿ ಆದರೆ ಅದು ಎಷ್ಟೊಂದು ಒಳ್ಳೆಯ ವಿಷಯ. ಕೆಲವರ ಜೀವಿತದಲ್ಲಿ ಸಾಲಗಳಿರುವುದಾದರೆ ಅದು ನೀಗಿ ಹೋಗುವಾಗ ಅದು ಎಷ್ಟೊಂದು ಒಳ್ಳೆಯ ವಿಷಯ. ಹೌದಾ? ಇದೆಲ್ಲ ಕರ್ತನ ಆಸೆ ಪಡುವುದಾಗಿದೆ. ಹಾಗಾದ್ರೆ ನಾವು ಕರ್ತನಿಗೋಸ್ಕರ, ಒಳ್ಳೆಯ ವಿಷಯಕ್ಕೋಸ್ಕರ ನಾವು ಸಮೃದ್ಧಿಯನ್ನು ಕಂಡುಕೊಳ್ಳಿಕ್ಕೆ ಇಷ್ಟಪಡುವುದಾದ್ರೆ ಇದು ಖಂಡಿತ ದೇವರ ಚಿತ್ತವಾಗಿದೆ. ಹಾಗಾದ್ರೆ ನಾವು ಮಾಡುವಂತ ಕೆಲಸವು ದೇವರಿಗೆ ಮೆಚ್ಚುಗೆ ಆಗಿರುವುದಾದ್ರೆ ಅದರಲ್ಲಿ ನಾವು ಸಫಲತೆಯನ್ನು ಕಂಡುಕೊಳ್ಳಲೇಬೇಕು. ಖಂಡಿತವಾಗಿ ತಪ್ಪಾದ ವಿಷಯಕ್ಕೆ ದೇವರ ಕೃಪೆ ಮತ್ತು ಸಹಾಯ ಎಂದಿಗೂ ಸಿಗುವುದಿಲ್ಲ. ಆದರೆ ದೇವರಿಗೆ ಮೆಚ್ಚುಗೆಯಾದಂತ
ಕೆಲಸಗಳನ್ನು ನಾವು ಮಾಡುವಾಗ ಅದರಲ್ಲಿ ಕೃಪೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಆ ಕೃಪೆಯಿಂದಲೇ ನಾವು ಇವತ್ತು ಅನೇಕ ವಿಷಯಗಳನ್ನು ಜಯಿಸ್ಲಿಕ್ಕೆ ಸಾಧ್ಯ. ಅದು ಜಯಿಸುವಾಗ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಕುಟುಂಬದ ಮಧ್ಯದಲ್ಲಿ ಒಂದು ನೆಮ್ಮದಿಯನ್ನು ನಾವು ಕಂಡುಕೊಳ್ತೀವಿ. ಅದೇ ಶಾಂತಿ, ಅದೇ ಶಾಂತಿ. ನೋಡಿ, ಅನೇಕ ಸಲ ನಾವು ಯಾವುದೋ ಒಂದು ಕೆಲಸ ಕಠಿಣವಾದದ್ದು, ಅನೇಕ ಸಮಯದಿಂದ ನಾವು ಒದ್ದಾಡುತ್ತಾ ಅದಕ್ಕೋಸ್ಕರ ಪರಿಶ್ರಮ ಪಡ್ತಾ ಒಂದು ದಿನ ಅದು ಪೂರ್ಣವಾಗುವಾಗ ಎಷ್ಟೋ ಸಂತೋಷವನ್ನು ಅನುಭವಿಸ್ತೀವಲ್ವಾ? ತುಂಬಾ ಖುಷಿ ಆಗತ್ತೆ ಈ ಕೆಲಸ ಪೂರ್ಣಗೊಂಡಿದೆ ಎಂದು. ಆ ಶಾಂತಿ ಹೇಗೆ ಸಿಗುತ್ತೆ? ಯಾಕೆಂದ್ರೆ ನಾವು ಮಾಡಿದಂತ ಕೆಲಸ ಸಕ್ಸಸ್ ಆಗಿರುತ್ತೆ, ಪೂರ್ಣತೆಯನ್ನು ಕಂಡುಕೊಂಡಿರುತ್ತೆ, ರಿಸಲ್ಟ್ ಸಿಕ್ಕಿರುತ್ತೆ. ಅವಾಗ ಶಾಂತಿ ಉಂಟಾಗುತ್ತೆ. ಕೆಲಸ ಅರ್ಧದಲ್ಲಿ ನಿಂತು ಹೋಗಿ ಪರಿಪೂರ್ಣತೆ ಇಲ್ಲದೆ ಇರುವಾಗ ಮತ್ತು ಆ ಕೆಲಸದಲ್ಲಿ ನಷ್ಟಗಳನ್ನು ಕಂಡುಕೊಳ್ಳುವಾಗ ನಮ್ಮ ಶಾಂತಿಯು ಕಳೆದುಕೊಳ್ತೀವಿ. ಶಾಂತಿ ಇಲ್ಲದಂತೆ ಆಗುತ್ತೆ. ಅದಕ್ಕಾಗಿ ಈ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿ ಶಾಂತಿ ಬೇಕಾದ್ರೆ ಕೃಪೆ ಜಾಸ್ತಿಯಾಗಿ ತುಂಬಿಕೊಳ್ಬೇಕು. ಅದನ್ನು ಕೊಡ್ಲಿಕ್ಕೆ ಕರ್ತನು ತಯಾರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಂಬುವವರಿಗೋಸ್ಕರ ಕರ್ತನು ಹೆಚ್ಚಾದ ಕೃಪೆಯನ್ನು ಒದಗಿಸಲಿಕ್ಕೆ ತಯಾರಾಗಿದ್ದಾರೆ. ನಾವು ಅದನ್ನು ಇವತ್ತು ಪೂರ್ಣ ನಂಬಿಕೆಯಿಂದ ಹೀರ್ಕೊಳ್ಳಿಕ್ಕೆ ತಯಾರಾಗೋಣ. ಕೃಪೆ ಅಡಿಯಲ್ಲಿ ನಾವು ವಾಸಿಸುವ, ಕೃಪೆ ಅಧೀನದಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡುವ. ನೋಡಿ, ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿ. ದೇವರ ವಿಷಯವಾಗಿ, ನಮ್ಮ ತಂದೆಯಾದ ದೇವರ ವಿಷಯವು, ಅವತ್ತನ್ನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನ ವಿಷಯವು ಆಗಿರುವಂತಹ ಪರಿಜ್ಞಾನ, ಇದು ನಮ್ಮಲ್ಲಿ ಉಂಟಾಗಬೇಕು. ಖಂಡಿತವಾಗಿ ನಾವೆಲ್ಲರೂ ಯೇಸು ಕ್ರಿಸ್ತನ ವಿಷಯವಾಗಿ ನಂಬಿದ್ದೇವೆ, ನಮ್ಮಲ್ಲಿ ಆತನ ಬಗ್ಗೆ ತಿಳುವಳಿಕೆ ಇದೆ. ಆದರೆ ಈ ಪರಿಜ್ಞಾನವು ಯೇಸು ಕ್ರಿಸ್ತನು ಯಾರು, ಆತನು ಏನೇನು ಮಾಡ್ಲಿಕ್ಕೆ ಸಾಧ್ಯ, ಏನೇನೆಲ್ಲ ನಮಗೋಸ್ಕರ ಆಲ್ರೆಡಿ ಮಾಡಿದ್ದಾರೆ, ಮುಂದೆ ಏನೇನೆಲ್ಲ ಮಾಡ್ಲಿಕ್ಕಿದ್ದಾರೆ, ನಿತ್ಯ ಜೀವಗೋಸ್ಕರ ಏನೆಲ್ಲ ಮಾಡಿ ಹೋಗಿದ್ದಾರೆ, ಇದನ್ನೆಲ್ಲ ನಾವು ಹೇಗೆ ಕಂಡುಕೊಳ್ಬೇಕು ಎನ್ನುವುದರ ಬಗ್ಗೆ ಸ್ವಲ್ಪ, ಅರ್ಧ ಅಥವಾ ಹೆಚ್ಚಾದ ತಿಳುವಳಿಕೆ, ಪರಿಜ್ಞಾನ ನಮ್ಮೆಲ್ಲರಿಗೂ ಉಂಟು. ಕೆಲವರಿಗೆ ಸ್ವಲ್ಪ ಇದೆ, ಕೆಲವರಿಗೆ ಜಾಸ್ತಿ. ಆದ್ರೆ ದೇವರ ಚಿತ್ತ ನಾವು ಪೂರ್ಣ ಪರಿಜ್ಞಾನಕ್ಕೆ ಬರಬೇಕೆಂಬುದೇ ಆತನ ಚಿತ್ತವಾಗಿದೆ. ಒಂದು ವಾಕ್ಯ ಹೇಳ್ತದೆ, ಹೇಗೆ ತಂದೆಯಾದ ದೇವರು, ಪರಲೋಕದಲ್ಲಿರುವ ದೇವರು ಪರಿಪೂರ್ಣನಾಗಿದ್ದಾನೋ, ನೀವು ಸಹ ಪರಿಪೂರ್ಣತೆಯಲ್ಲಿ, ಸಂಪೂರ್ಣತೆಯಲ್ಲಿ ಬರಬೇಕೆಂಬುದೇ ಆತನ ಚಿತ್ತವಾಗಿದೆ. ಇವತ್ತು ಸಹ ನಮ್ಮ ಜೀವನದಲ್ಲಿ ಅನೇಕ ಕ್ಷೇತ್ರದಲ್ಲಿ ಪರಿಪೂರ್ಣತೆಯನ್ನು ನಾವು ಕಂಡುಕೊಳ್ತಾ ಇಲ್ಲ. ಅಸ್ತವ್ಯಸ್ತಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ ಅಲ್ವಾ? ನಾನು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ನಾನು ಈ ವಾಕ್ಯಗಳನ್ನು ಓದುವಾಗ ಒಂದು ಸಂದೇಶದ ಭಾಗವಾಗಿ ನನಗೆ ಕಂಡು ಬಂತು. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಆ ಅಸ್ತವ್ಯಸ್ತಗಳು ಉಂಟಾಗ್ಬೇಕೆನ್ನುವುದು ಖಂಡಿತವಾಗಿ ದೇವರ ಚಿತ್ತವಲ್ಲ. ಅದರಲ್ಲಿ ಜಯ ಕಂಡುಕೊಳ್ಬೇಕೆನ್ನುವುದೇ ದೇವರ ಚಿತ್ತವಾಗಿದೆ. ರಾಜ್ಯಗೋಸ್ಕರ ಅನೇಕ ಫಲ ಕೊಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ಇದು ಸರಿಯಾದ ಪರಿಜ್ಞಾನವಾಗಿದೆ. ದೇವರ ಚಿತ್ತ ಏನು? ನಾವು ಫಲ ಕೊಡಬೇಕಾ ಅಥವಾ ಫಲ ಕೊಡಬಾರ್ದ? ದೇವರ ಚಿತ್ತ ಇದಾಗಿದೆ, ನಾವು ಆತನಿಗೋಸ್ಕರ ಅನೇಕ ಫಲ ಕೊಡುವರಾಗಬೇಕು. ಇದು ಆತನ ಚಿತ್ತವಾಗಿದೆ. ಹೌದಲ್ವಾ ಹೇಳಿ? ವಾಕ್ಯ ಹೀಗೆ ಹೇಳ್ತದೆ ನೋಡಿ, ರೋಮನ್ಸ್ 5:20 ಹೀಗೆ ಹೇಳ್ತದೆ. ರೋಮನ್ಸ್ 5:20 ಓದಿ. ಕಂಡು ಬರುವುದಾದ ಧರ್ಮಶಾಸ್ತ್ರ ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಾದಲ್ಲಿ ಕೃಪೆಯು ಎಷ್ಟು ಹೆಚ್ಚಾಗಿ ಪ್ರಬಲವಾಯಿತು. ಪಾಪವು ಹೆಚ್ಚಿದಲ್ಲಿ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ನೋಡಿ, ಪಾಪ ಹೆಚ್ಚಾದಲ್ಲಿ ಏನುಂಟಾಗ್ತದೆ ಹೇಳಿ? ಸೋಲುಗಳು ಉಂಟಾಗ್ತದೆ ಅಲ್ವಾ? ಪಾಪ ಇದ್ದಲ್ಲಿ ಸೋಲು, ಹೌದಾ? ಅಶಾಂತಿ, ಎಲ್ಲ ನಷ್ಟ, ಹೌದಾ? ಎಲ್ಲ ಲಾಸ್ ಆಗ್ತದೆ, ಜೀವನ ಹಾಳಾಗ್ತದೆ, ನಷ್ಟಗಳು ಉಂಟಾಗ್ತದೆ. ಆದರೆ ಕೃಪೆ ಹೆಚ್ಚಾದಲ್ಲಿ ಏನಾಗ್ತದೆ ಹೇಳಿ? ಜೀವನ ಸಿಗ್ತದೆ, ಹೌದಾ? ನಿರೀಕ್ಷೆ ಉಂಟಾಗ್ತದೆ. ನಾವು ನಮ್ಮ ಕೈಯಿಂದ ಆಗದೇ ಇರುವಂತ ಸಂಗತಿಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ಲಿಕ್ಕೆ ಆರಂಭವಾಗ್ತದೆ. ಏನ್ ಅನ್ಸ್ತದೆ? ಇವತ್ತು ನಾವೆಲ್ಲರೂ ಬದುಕ್ತಾ ಇರುವುದು ನಾವು ಮಾಡಿದಂತ ಒಳ್ಳೆ ಕರ್ಮದಿಂದಲ್ಲ
ಅಥವಾ ನಮ್ಮ ಹತ್ತಿರ ಏನೋ ಒಂದು ಏನು ಏನು ಸಂಪತ್ತಿದೆ, ಅದರ ಬಲದಿಂದ ನಾವು ಬದುಕ್ತಾ ಇದ್ದೇವಾ? ಖಂಡಿತವಾಗಿ ಅಲ್ಲ. ಎಷ್ಟೋ ಜನರ ಉಸಿರು ಕ್ಷಣ ಮಾತ್ರದಲ್ಲೇ ಹೋಗ್ಬಿಡ್ತದೆ. ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಆತನ ಕೃಪೆ. ಈ ಲೋಕದಲ್ಲಿ ಕ್ಷಣ ಕ್ಷಣಕ್ಕೂ ಒಂದೊಂದು ತರದ ರೋಗಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನ್ಯೂಸ್ಗಳನ್ನು ತೆಗೆದು ನೋಡಿದ್ರೆ ಕ್ಷಣ ಕ್ಷಣಕ್ಕೂ ಜನರು ಸಾಯ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಇಲ್ಲಿ ಮರಣ, ಅಲ್ಲಿ ಮರಣ, ನಷ್ಟಗಳು ಉಂಟಾಗ್ತಾ ಇದ್ದಾರೆ. ಆದರೆ ದೇವರ ಕೃಪೆ ಅದು ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ, ನಾವು ಸಂತೋಷವಾಗಿ ಉಸಿರಾಡ್ತಾ ಇದ್ದೇವೆ, ಸಂತೋಷವಾಗಿ ನಮ್ಮ ದಿನನಿತ್ಯದ ಆಹಾರವನ್ನು ನಾವು ತಗೊಳ್ತಾ ಇದ್ದೇವೆ, ಸಂತೋಷವಾಗಿ ನಮಗೆ ಒಳ್ಳೆ ನಿದ್ದೆ ಇದೆ, ಸಂತೋಷವಾಗಿ ನಾವು ನಮಗೆ ಇರುವಂತ ಒಂದು ವಾಸಸ್ಥಾನವಿದೆ. ಪ್ರೈಸ್ ದ ಲಾರ್ಡ್. ಇದು ಕೃಪೆ. ಸೊ ಹೇಗೆ ಒಂದು ಕಡೆ ಸೋಲು ಜಾಸ್ತಿ ಆಗ್ತದೋ, ಹೇಗೆ ಒಂದು ಕಡೆ ನಷ್ಟಗಳು ಜಾಸ್ತಿ ಆಗ್ತದೋ, ಹೇಗೆ ಒಂದು ಕಡೆ ಪಾಪ ಹೆಚ್ಚಾಗಿ ಪಾಪಕ್ಕೆ ಫಲವಾಗಿರುವಂತ ಸಂಬಳವಾಗಿರುವಂತ ಮರಣ ಹೆಚ್ಚಾಗ್ತದೋ, ಅದಕ್ಕಿಂತ ಹೆಚ್ಚಾಗಿ ಶಕ್ತಿಯುಳ್ಳ ದೇವರ ಕೃಪೆಯು ಪ್ರಬಲವಾಗಿ ಅನೇಕರಿಗೆ ಜೀವ ಕೊಡ್ತದೆ, ಅನೇಕರಿಗೆ ಆಶೀರ್ವಾದ ಕೊಡ್ತದೆ, ಅನೇಕರನ್ನು ಬಂಧನದಿಂದ ತಪ್ಪಿಸ್ತದೆ, ಬಿಡುಗಡೆ ಮಾಡ್ತದೆ, ಅನೇಕರನ್ನು ಶಾಪದಿಂದ ಹೊರಗಡೆ ತೆಗೆದುಕೊಂಡು ಬರ್ತದೆ, ಅನೇಕರ ರೋಗಗಳನ್ನು ಗುಣಪಡಿಸ್ತದೆ, ಅನೇಕರ ಜೀವಿತವನ್ನು ಬದಲಾಯಿಸಿ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡ್ತದೆ. ಅದು ಈ ಕೃಪೆ. ಕೃಪೆ ಹೆಚ್ಚಾಗ್ತಾ ಇದೆ, ಅದರಲ್ಲಿ ನಾವು ನಿಂತ್ಕೊಳ್ಬೇಕು. ಇದು ಯಾವಾಗ ನಾವು ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಯೇಸು ಕ್ರಿಸ್ತನ ವಿಷಯವಾಗಿ ಇರುವಂತ ಪರಿಜ್ಞಾನವನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಾಗ, ಯೇಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನವು ನಮ್ಮಲ್ಲಿ ಜಾಸ್ತಿಯಾಗಿ ಉಂಟಾಗುವಾಗ ನಮ್ಮಲ್ಲಿ ಏನುಂಟಾಗ್ತದೆ? ಕೃಪೆಯು, ಶಾಂತಿ ಉಂಟಾಗ್ತದೆ. ಇನ್ನಷ್ಟು ಹತ್ತಿರಕ್ಕೆ ಹೋಗೋಣ, ಇನ್ನಷ್ಟು ವಾಕ್ಯದ ಆಳದಲ್ಲಿ ನಾವು ಇಳಿಯೋಣ. ಕರ್ತನು ಏನು ಮಾಡಲಿಕ್ಕೆ ಸಾಧ್ಯವೆಂಬುದನ್ನು ನಮ್ಮ ಜೀವಿತದ ಮುಖಾಂತರ ಅನೇಕರಿಗೆ ನಾವು ತೋರಿಸಿಕೊಳ್ಳೋರಾಗೋಣ. ನಮ್ಮ ಕರ್ತನು ಅನೇಕ ದೇವರುಗಳ ಹಾಗೆ ಅಲ್ಲ. ನಮ್ಮ ಕರ್ತನು ಪ್ರತ್ಯೇಕ ಆದವನು. He is a special God. He is a powerful God. He is a unique God. He is a marvelous. He is wonderful. He is master. Praise the Lord. ಆತನ ತರ ಬೇರೆ ಯಾರು ಇಲ್ಲ ಈ ಲೋಕದಲ್ಲಿ. ಆತನಿಂದ ಎಲ್ಲವೂ ಸಾಧ್ಯ. ಸಾವು ಆತನ ಮುಂದೆ ಮೊಣಕಾಲು ಊರ್ತದೆ, ಸೋಲು ಒಪ್ಪಿಕೊಳ್ತದೆ. ಹಾಗಿರುವ ಮೇಲೆ ನಮ್ಮ ಕರ್ತನಿಂದ ಎಲ್ಲವೂ ಸಾಧ್ಯ. ನೋಡಿ, ಆತನು ಲೋಕಕ್ಕೆ ಬೆಳಕಾಗಿ ಭೂಮಿಗೆ ಇಳಿದು ಬಂದನು. ಕತ್ತಲೆಯನ್ನು ನಿವಾರಿಸಲೆಂದು ಆತನು ಈ ಭೂಮಿಗೆ ಇಳಿದು ಬಂದನು. ಆದ್ರೆ ಇವತ್ತು ಆತನು ಶರೀರ ರೂಪದಲ್ಲಿ ಇಲ್ಲ. ಆದ್ರೆ ಹೋಗುವ ಮುಂಚೆ ಹೇಳಿ ಹೋದನು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ. ಇವತ್ತು ಲೋಕಕ್ಕೆ ಬೆಳಕು ನಮ್ಮಿಂದಲ್ಲದೆ ಬೇರೆ ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸೇರಿರುವಂತ ಪ್ರೀತಿಯ ದೇವರ ಮಕ್ಕಳೇ, ನೀವೇ ಈ ಲೋಕಕ್ಕೆ ಬೆಳಕು. ನೀವೇ ಕರ್ತನ ಪ್ರತಿನಿಧಿಗಳಾಗಿದ್ದೀರಿ. ನಿಮ್ಮಲ್ಲಿ ಆ ಕೃಪೆ ಇರುವುದಾದ್ರೆ ಈ ಲೋಕಕ್ಕೆ ಆ ಕೃಪೆ ಸಿಗ್ತದೆ. ನಿಮ್ಮಲ್ಲಿ ಆ ಜೀವ ಇರುವುದಾದ್ರೆ ಲೋಕಕ್ಕೂ ಜೀವ ಸಿಗ್ತದೆ. ನಿಮ್ಮಲ್ಲಿ ಶಾಂತಿ ಇರುವುದಾದ್ರೆ ಲೋಕಕ್ಕೆ ನೀವು ಅದನ್ನು ಕೊಡಬಹುದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ವಾಕ್ಯ ಇವತ್ತು ದೃಢಪಡಿಸ್ತದೆ, ನಿಮ್ಮಲ್ಲಿ ಆ ಕೃಪೆ ಮತ್ತು ಶಾಂತಿ ಹೆಚ್ಚಾಗಿ ದೊರೆಯಲಿ. ಅದನ್ನು ಒದಗಿಸ್ಲಿಕ್ಕೆ ದೇವರು ತಯಾರಾಗಿದ್ದಾರೆ. ನಾವು ಸ್ವಂತವಾಗಿ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಏಕಾಂಗಿಯಾಗಿ ನಾವು ಈ ಲೋಕವನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಕರ್ತನಲ್ಲಿ ಇದ್ದುಕೊಂಡು, ಕರ್ತನ ಸಂಗಡ ಇದ್ದುಕೊಂಡು, ಕರ್ತನ ಜೊತೆಯಲ್ಲಿ ಇದ್ದುಕೊಂಡು ನಾವು ಜಯಿಸ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಾಗಾಗಿ ನಾವು ಇದನ್ನು ಸರಿಯಾಗಿ ಇವತ್ತು ತಿಳಿದುಕೊಳ್ಳೋಣ. ಕರ್ತನ ಜೊತೆಯಲ್ಲಿ ಇದ್ದುಕೊಂಡು ನಾವು ಸರ್ವವನ್ನು ಮಾಡಲಿಕ್ಕೆ ಸಾಧ್ಯ. ಆತನಿಲ್ಲದೆ ನಾವು ಏನನ್ನು ಸಾಧಿಸಲಿಕ್ಕೆ ಆಗುವುದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಆಮೆನ್. ಇದ್ದೀರಾ ಎಲ್ಲರೂ? ಹೌದು, ಆಮೆನ್. ಇವತ್ತೊಂದು ಪ್ರಾರ್ಥನೆ ಆಗಿರಲಿ ನಮ್ಮ ಜೀವಿತದಲ್ಲಿ. ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಕೃಪೆ ಆಲ್ರೆಡಿ ಕೊಟ್ಟಿದ್ದೀಯಾ, ಅದರಲ್ಲಿ ನಡೀತಾ ಇದ್ದೇವೆ, ಸ್ವಲ್ಪ ಹೆಚ್ಚಳ ಪಡಿಸು.
ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಹೆಚ್ಚಾಗಿ ದೊರೆಯಲಿ. ಇವತ್ತು ನಮ್ಮೆಲ್ಲರ ಅನೇಕರ ಜೀವಿತದಲ್ಲಿ ಆ ಕೃಪೆ ಹೆಚ್ಚಾಗಲಿ. ಅದನ್ನು ಹೆಚ್ಚು ಪಡಿಸಲಿಕ್ಕೆ ನಮ್ಮ ಕರ್ತನು ಸಿದ್ಧರಾಗಿದ್ದಾರೆ. ಆಮೆನ್. ಅದಕ್ಕೋಸ್ಕರ ಒಂದು ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಹೋಗೋಣ. ತಂದೆಯೇ, ಇವತ್ತು ಇಲ್ಲಿ ಕೇಳುತ್ತಿರುವಂತ ನಿಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ಪ್ರಾರ್ಥನೆ ಸ್ವಾಮಿ. ದೇವರೇ, ತಂದೆಯೇ, ಅವರ ಜೀವಿತದಲ್ಲಿ ಇಲ್ಲಿವರೆಗೂ ನೀನು ಕೃಪೆಯಿಂದ ನಡೆಸಿದ್ಯಾ. ಆ ಕೃಪೆಯ ಕ್ಷೇತ್ರದಲ್ಲಿ ನೀನು ಹೆಚ್ಚಳ ಪಡಿಸು ಸ್ವಾಮಿ. ಹೇಗೆ ಪಾಪವು ಹೆಚ್ಚಾಗ್ತಾ ಇದೆ ಲೋಕದಲ್ಲಿ, ಸೈತಾನನ ರಾಜ್ಯವು ಯಾವ ರೀತಿಯಾಗಿ ಬೆಳೀತಾ ಇದೆ ಒಂದು ಸೈಡ್ ಅಲ್ಲಿ, ಆದರೆ ಇನ್ನೊಂದು ಭಾಗದಲ್ಲಿ ನಿನ್ನ ರಾಜ್ಯವು ಹೆಚ್ಚಾಗಿ ಬೆಳಿಬೇಕು ಕರ್ತನೆ. ನಿನ್ನ ರಾಜ್ಯಕ್ಕೆ ಅನೇಕ ಫಲಗಳು ಬರಬೇಕು ಸ್ವಾಮಿ. ಅದು ಕೇವಲ ನಿನ್ನ ಮಕ್ಕಳಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಪ್ರಾರ್ಥನೆ, ತಂದೆ, ನಿನ್ನನ್ನು ನಂಬಿರುವಂತ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಒಂದು ಪ್ರತ್ಯೇಕವಾದ ಕೃಪೆಯಲ್ಲಿ ಹೆಚ್ಚಳ ಪಡುವಂತೆ, ಅವರು ಹೆಚ್ಚಳವನ್ನು ಅನುಭವಿಸುವಂತೆ, ಸರಳವಾಗಿ ಕಾರ್ಯಗಳು ಬೇಗ ಬೇಗನೆ ಆಗುವಂತೆ ಅವರನ್ನು ನೀನು ಹೆಚ್ಚು ಕೃಪೆಯಿಂದ ದಯಪಾಲಿಸು, ಅನುಗ್ರಹಿಸು ಕರ್ತನೆ. ಸಹಾಯ ಮಾಡು, ಅಭಿವೃದ್ಧಿಪಡಿಸು. ಅದನ್ನು ಅವರು ಅನುಭವಿಸುವರಾಗಲಿ, ಸಾಕ್ಷಿಯನ್ನು ಕೊಡುವರಾಗಲಿ. ಹೌದು, ನನ್ನ ಜೀವಿತದಲ್ಲಿ ಕರ್ತನು ತುಂಬಾ ಕಠಿಣವಾದಂತ ಈ ಕೆಲಸವನ್ನು ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ಆತನು ಹೆಚ್ಚು ನನಗೆ ಕೃಪೆ ತೋರಿಸಿದ್ದಾರೆ. ನನ್ನಿಂದ ಅಸಾಧ್ಯವಾಗಿತ್ತು, ಅನೇಕ ತಿಂಗಳುಗಳು ತೆಗೆದುಕೊಳ್ಳುವಂತ ಕೆಲಸ ಕೆಲವೇ ದಿನದಲ್ಲಿ ಮುಗಿಸಿಕೊಟ್ಟಿದ್ದಾರೆ ಕರ್ತನು ಎಂಬ ಸಾಕ್ಷಿಗಳು ಬೇಗ ಬರಲಿ. ಡಾಕ್ಟರಿಂದ ಅಸಾಧ್ಯವಾದ ಸಂಗತಿಯನ್ನು ಕರ್ತನು ಬೇಗನೆ ಗುಣಪಡಿಸಿ ನನಗೆ ಸ್ವಸ್ಥವನ್ನು ಕೊಟ್ಟಿದ್ದಾರೆ. ಅಥವಾ ನನ್ನ ಬೇರೆಯವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ ಎಂಬುವ ಆ ವಿಷಯಗಳು ಮೂಡಿ ಬರಲಿ ತಂದೆ. ಇದನ್ನು ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಅಪ್ಪ. ಸಹಾಯ ಮಾಡು ಪ್ರತಿಯೊಬ್ಬರಿಗೆ. ಎಲ್ಲರ ಜೀವಿತದಲ್ಲಿ ಬೆಳಕು ಹೆಚ್ಚಾಗಲಿ ಸ್ವಾಮಿ. ಹೇಗೆ 9 ವೋಲ್ಟ್ 12 ವೋಲ್ಟ್ ಬಲ್ಪಿನ ಬೆಳಕು ಕಡಿಮೆ ಇರ್ತದೋ, ಆದರೆ ಯಾವಾಗ ನಾವು 60-100 ವೋಲ್ಟ್ ಬಲ್ಪ್ ಅನ್ನು ಹಾಕುವಾಗ ಹೆಚ್ಚಿನ ಪ್ರಕಾಶ ಮೂಡಿ ಬರ್ತದೋ, ಅದೇ ರೀತಿಯಾಗಿ ಆ ಕೃಪೆಯಲ್ಲಿ ಹೆಚ್ಚಳವಾಗುವುದನ್ನು ಎಲ್ಲರೂ ಅನುಭವಿಸಲಿ. ಹೆಚ್ಚಿನ ಪ್ರಕಾಶ ಉಂಟಾಗಲಿ ಸ್ವಾಮಿ. ಹೆಚ್ಚಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಆಮೇನ್. ಆಮೆನ್. ಸೊ ಈ ಪರಿಜ್ಞಾನವು ನಮ್ಮಲ್ಲಿ ಇವತ್ತು ಹೆಚ್ಚಾಗಲಿ. ಈ ಪರಿಜ್ಞಾನವು ನಮ್ಮಲ್ಲಿ ಇವತ್ತು ದೃಢವಾಗಲಿ. ಅದೇನದು? ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಹೆಚ್ಚಿನ ಕೃಪೆಯನ್ನು ಹೊಂದಿಕೊಂಡು ಅನೇಕ ವಿಷಯದಲ್ಲಿ ಸಮೃದ್ಧಿಯನ್ನು ನಾವು ಅನುಭವಿಸೋರಾಗಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪರ್ತದೆ. ಇಲ್ಲೇ ಸ್ಕ್ರೀನ್ ಅಲ್ಲಿ ಇದೆ, ಓದೋಣ. ಹೀಗೆ ಬರೆಯಲ್ಪಟ್ಟಿದೆ, ಹೋಸಾಯ 4:6. ಜನರು ಹಾಳಾಗುವುದು, ಜನರ ಜೀವಿತದಲ್ಲಿ ಸೋಲನ್ನು ಕಂಡು ಬರುವುದು, ಡಿಸ್ಟ್ರಕ್ಷನ್, ನಾಶನಗಳು ಉಂಟಾಗುವುದು ಕಾರಣ ಅವರು ಹೀಗೆ ಹೇಳಿದ್ದಾರೆ ವಾಕ್ಯ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಆ ಜ್ಞಾನ ಏನು? ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ನೀವು ಹಾಳಾಗಿದ್ದೀರಿ. ಅಷ್ಟೇ ಸಾಕು ವಾಕ್ಯ. ಸೊ ಕರ್ತನ ಜ್ಞಾನ ನಮ್ಮಲ್ಲಿ ಹೆಚ್ಚಾಗುವಾಗ ಕೃಪೆಯು ಸಹ ಹೆಚ್ಚಾಗ್ತಾ ಇರುತ್ತೆ. ಕರ್ತನ ಜ್ಞಾನ ಅಂತ ಹೇಳಿದ್ರೆ ಆತನ ವಾಕ್ಯವಾಗಿದೆ. ಕರ್ತನ ವಿಷಯವಾಗಿ ನಾವು ಯಾವಾಗ ಹೆಚ್ಚಳವನ್ನು ಅನುಭವಿಸ್ತಾ ಇರ್ತೀವಿ, ಅಂದ್ರೆ ಹೆಚ್ಚಳವನ್ನು ನಾವು ಪಡ್ಕೊಳ್ತಾ ಇರ್ತೀವಿ ಆತನ ವಾಕ್ಯದಿಂದ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಆ ಕೃಪೆ ಸಹ ಹೆಚ್ಚಾಗ್ತಾ ಇರುತ್ತೆ. ಆಮೆನ್. ನಾನು ಪುನಃ ವಾಕ್ಯಕ್ಕೆ ಬರ್ತೀನಿ. 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದುವ. 2 Peter 1 verse number 3. Read. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯುತ್ತದೆಂದು ಬಲ್ಲೆವಷ್ಟೇ. Thank you, Jesus. ಓಕೆ, ನೋಡಿ ವಾಕ್ಯ ಏನ್ ಹೇಳ್ತದೆ ಅಂತ.
ಹಲ್ಲೆಲೂಯಾ. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು, ನೋಟ್ ದಿಸ್ ಪಾಯಿಂಟ್, ದ ಡಿವೈನ್ ಪವರ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟು ಅದರ ಮುಖಾಂತರ ಜೀವಕ್ಕೂ ಮತ್ತು ಭಕ್ತಿಗೂ ಬೇಕಾದದ್ದೆಲ್ಲವನ್ನು ದೊರಕಿಸಿಕೊಡ್ತದೆ. ಏನ್ ಹೇಳ್ತಾ ಇದ್ದಾನೆ ಪೇತ್ರನು? ಯೇಸುವಿನ ದಿವ್ಯ ಶಕ್ತಿಯ ಮುಖಾಂತರ ಆತನ ತಿಳುವಳಿಕೆ ನಮಗೆ ಗೊತ್ತಾಗಿ, ಆ ತಿಳುವಳಿಕೆ ಮುಖಾಂತರ ನಮ್ಮ ಜೀವಕ್ಕೂ ಮತ್ತು ಭಕ್ತಿಯ ಜೀವಿತಕ್ಕೂ, ನಮ್ಮ ಈ ಭೌತಿಕ ಜೀವಿತಕ್ಕೂ ಭಕ್ತಿಯ ಜೀವಿತಕ್ಕೂ ಬೇಕಾದದ್ದೆಲ್ಲವನ್ನು ದೊರಕಿಸಿಕೊಡುತ್ತದೆ ಎಂದು ನಾವು ಬಲ್ಲೆವು. ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳ್ತದೆ, which have been given to us exceedingly great and precious promises. ಮೂರನೇ ವಾಕ್ಯ ಅಲ್ವಾ? His divine power has given to us all things. ನೋಡಿ, ಆತನ ದಿವ್ಯ ಶಕ್ತಿಯು ಏನ್ ಮಾಡ್ತದಂತೆ? ಎಲ್ಲಾ ವಿಷಯದಲ್ಲಿ, ಅಂದ್ರೆ ನಮ್ಮ ಜೀವಿತಕ್ಕೂ, ಲೈಫ್ ಅಂಡ್ ಗಾಡ್ಲಿನೆಸ್. ನೋಡ್ತಾ ಇದ್ದೀರಾ? ಲೈಫ್ ಅಂಡ್ ಗಾಡ್ಲಿನೆಸ್ ನಮ್ಮ ಈ ಭೌತಿಕ ಜೀವಿತದಲ್ಲಿ ಮತ್ತು ಆತ್ಮಿಕ ಜೀವಿತದಲ್ಲಿ. ಹೀಗೆ ಹೇಳುವಾಗ ಒಂದು ವಿಷಯ ಅರ್ಥ ಆಗ್ತದೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಚೆನ್ನಾಗಿದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಾಕ್ಯ ಹೋಗ್ತಾ ಇದ್ದೇವೆ, ಕರೆಕ್ಟ್ ಆಗಿ ಮಾಡ್ತಾ ಇದ್ದೇವೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆದ್ರೂ ಸಹ ಭೌತಿಕವಾದ ಕ್ಷೇತ್ರದಲ್ಲಿ ನೋಡುವಾಗ, ಆರ್ಥಿಕ ಕ್ಷೇತ್ರವಾಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕುಟುಂಬವಾಗಿರ್ಬೋದು, ಗಂಡ ಹೆಂಡತಿಯ ಜೀವಿತವಾಗಿರ್ಬೋದು, ಮಕ್ಕಳ ಭವಿಷ್ಯವಾಗಿರ್ಬೋದು, ಇದನ್ನೆಲ್ಲ ನೋಡುವಾಗ ಒಂದಲ್ಲ ಒಂದು ವಿಷಯದಲ್ಲಿ ಸಮೃದ್ಧಿಯನ್ನು ಕಾಣದೇ ಇರುವಾಗ, ಪರಿಪೂರ್ಣತೆಯನ್ನು ಕಾಣದೇ ಇರುವಾಗ ನಾವು ಕುಂದು ಹೋಗ್ತೀವಲ್ವಾ? ಒಂದು ನಿರಾಶೆಯನ್ನು ನಾವು ಅನುಭವಿಸ್ಲಿಕ್ಕೆ ಆರಂಭಿಸ್ತೀವಿ. ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಭಕ್ತಿ ಜೀವಿತಕ್ಕೆ ತೊಂದರೆ ಆಗ್ಲಿಕ್ಕೆ ಆರಂಭವಾಗ್ತದೆ. ಈ ಭೌತಿಕ ಜೀವಿತದ ಕೆಲವೊಂದು ಸಂಗತಿಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಅನೇಕ ತೊಂದರೆಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕರ್ತನಾದ ಯೇಸು ಯೋಹಾನ 10:10 ಹೇಳ್ತಾರೆ, ನಾನು ಬಂದದ್ದು ನಿಮಗೆ ಜೀವ ಇರಬೇಕೆಂತಲೂ ಮತ್ತು ಸಮೃದ್ಧಿ ಉಳ್ಳ ಜೀವ ಇರಬೇಕಂತಲೂ. ಅಂದ್ರೆ ನಮ್ಮ ಭೌತಿಕ ಜೀವಿತಕ್ಕೆ ಏನೇನು ಬೇಕು ಮತ್ತು ನಮ್ಮ ಆತ್ಮಿಕವಾಗಿ ನಾವು ಬಲಗೊಳ್ಳಿಕ್ಕೆ ಏನೇನು ಬೇಕು ಎಂಬುದು ಎರಡು ವಿಷಯದಲ್ಲಿಯೂ ಸಹ ಕರ್ತನಿಗೆ ಕಾಳಜಿ ಉಂಟೆಂಬುದು ಸತ್ಯ. ನಾವೇನು ಊಟ ಮಾಡಬೇಕು, ಅದೇ ರೀತಿ ಯಾವ ರೀತಿಯಾಗಿ ನಾವು ನಂಬಿಕೆ ಜೀವಿತದಲ್ಲಿ ಬೆಳಿಬೇಕು, ಎರಡರಲ್ಲಿಯೂ ಧ್ಯಾನ ಕೊಡುವಂತ, ಕಾಳಜಿ ವಹಿಸುವಂತ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಕೆಲವೊಮ್ಮೆ ಏನಾಗ್ತದೆ ನಮ್ಮ ಕ್ರಿಶ್ಚಿಯನ್ ಲೈಫ್ ಅಲ್ಲಿ, ಕೆಲವೊಂದು ಕ್ರಿಸ್ತಿಯ ಪಂಗಡದವರು ಕೇವಲ ಆತ್ಮಿಕ ಜೀವನ ಮಾತ್ರ ಸಮೃದ್ಧಿಯಾಗಿ ಇರಬೇಕು, ಆತ್ಮಿಕವಾಗಿ ನಾವು ಬೆಳೆದ್ರೆ ಸಾಕು, ಲೋಕದಲ್ಲಿ ಕಷ್ಟ ಉಂಟು, ಅದನ್ನ ಅನುಭವಿಸ್ತಾ ನಾವು ಹಾಳಾದ್ರೂ ಪರವಾಗಿಲ್ಲ, ಆತ್ಮಿಕವಾಗಿ ನಾವು ಬಲಗೊಂಡು ದೇವರ ರಾಜ್ಯಕ್ಕೆ ಸೇರಿದ್ರೆ ಸಾಕು ಅಂತ. ಈ ರೀತಿಯಾಗಿ ನಾನು ಉದಾಹರಣೆಗೋಸ್ಕರ ಈ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ತಕ್ಕಡಿಗೆ ಎರಡು ಭಾಗ ಉಂಟು, ಅದೇ ರೀತಿಯಾಗಿ ನಾಣ್ಯಕ್ಕೆ ಎರಡು ಮುಖಗಳುಂಟು, ಹೌದಲ್ವಾ? ಸೊ ಹಾಗೆ ಈ ಎರಡು ಭಾಗದಲ್ಲಿಯೂ ಸಹ ಬ್ಯಾಲೆನ್ಸ್ ಆಗದೆ ಇದ್ರೆ ಒಂದಲ್ಲ ಒಂದು ಏರಿಯಾಕ್ಕೆ ಪೆಟ್ಟು ಬೀಳ್ತದೆ. ನಾಣ್ಯಕ್ಕೆ ಎರಡು ಭಾಗಗಳಿದಾವೆ. ಒಂದು ಭಾಗದ ನಾಣ್ಯದ ಒಂದು ಭಾಗ ಅಳಿಸಿ ಹೋಗಿದೆ ಅಥವಾ ಏನೋ ಸ್ಕ್ರಾಚ್ ಆಗಿದೆ, ಇನ್ನೊಂದು ಕಡೆ ಸರಿ ಇದೆ. ಅದು ಯಾರು ಸಹ ಅಕ್ಸೆಪ್ಟ್ ಮಾಡಲ್ಲ, ಹೌದಾ? ಅದು ಯಾರು ಸಹ ಅಪ್ರೂವ್ ಮಾಡಲ್ಲ, ಅದಕ್ಕೆ ಬೆಲೆ ಇಲ್ಲ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ನಾವು ಬೆಳೆದು ಚೆನ್ನಾಗಿದ್ದೇವೆ, ಆದರೆ ಭೌತಿಕವಾಗಿ ಎಲ್ಲೋ ಕೊರತೆಯನ್ನು ಕಂಡುಕೊಂಡಿದ್ದೇವೆ. ಅದು ದೇವರ ದೃಷ್ಟಿಯಲ್ಲಿ ಸರಿ ಕಾಣ್ತದ? ಅದೇ ರೀತಿಯಾಗಿ ಕೆಲವೊಂದು ಕ್ರಿಸ್ತಿಯ ಪಂಗಡದವರು ಭೌತಿಕವಾದಂತ ಸಂಗತಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಲ್ಲಿ ಅನೇಕ ಭೌತಿಕ ಆಶೀರ್ವಾದಗಳನ್ನು ಹೊಂದಿಕೊಂಡು ದಷ್ಟಪುಷ್ಟರಾಗಿ ಬೆಳೀತಾರೆ, ಎಲ್ಲಾ ಭೌತಿಕ ಆಶೀರ್ವಾದದಲ್ಲಿ ಮುಂದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆತ್ಮಿಕವಾಗಿ ಅವರು ಕೊರತೆಯನ್ನು ಹೊಂದಿ ಅವರ ತಪ್ಪಾದ ನಂಬಿಕೆಯಿಂದ ಅವರು ಎಡ್ಸ್ಕೊಳ್ತಾರೆ.
ಭೌತಿಕವಾಗಿ ನಾವು ಆಶೀರ್ವಾದಗೊಂಡಿದ್ದೇವೆ, ನಾವು ಆತ್ಮಿಕವಾಗಿ ಸಹ ಇದ್ದೇ ಒಂದು ಎಲ್ಲೋ ಒಂದು ಕಡೆ ಅವರಿಗೆ ವಂಚನೆ ಉಂಟಾಗ್ತದೆ, ಅವರು ಆತ್ಮಿಕವಾಗಿ ಏನೂ ಇರುವುದಿಲ್ಲ ಅಂತ ಅನೇಕ ಪರಿಸ್ಥಿತಿಗಳನ್ನು ನಾನು ನೋಡಿದ್ದೇನೆ, ಅನೇಕ ಕ್ರೈಸ್ತರನ್ನು ನೋಡಿದ್ದೇನೆ, ಇವತ್ತು ಸಹ ನಾವೆಲ್ಲರೂ ನೋಡ್ಬೋದು. ಹಾಗಾದ್ರೆ ಕರ್ತನ ಚಿತ್ತ ನಾವು ಎರಡು ವಿಷಯದಲ್ಲಿ ಸಹ ಸಮಾನಾಗಿ ನಾವು ಮುಂದಕ್ಕೆ ಹೋಗ್ಬೇಕು. ಅಪೋಸ್ತಲರಿಗೆ ಸೇವೆಗೆಂದು ಯೇಸು ಸ್ವಾಮಿ ಕಳುಹಿಸಿಕೊಟ್ಟಾಗ ಮತ್ತಾಯನ ಸುವಾರ್ತೆ 10 ನಾವು ನೋಡಬಹುದು, 1-10 ವಾಕ್ಯ 9-10 ಎಲ್ಲಿ ನೋಡಬಹುದು. ಅವರಿಗೆ ಸುವಾರ್ತೆ ಸೇವೆಗೆಂದು ಕಳುಹಿಸಿಕೊಡ್ತಾರೆ. ಕೈಯಲ್ಲಿ ಯಾವುದೇ ಚೀಲ, ಪಾದಗಳಿಗೆ 2 ಜೋಡಿ ಚಪ್ಪಲಿ ಯಾವುದನ್ನು ತೆಗೆದುಕೊಂಡು ಹೋಗ್ಬೇಡಿ, ಮತ್ತು ಆಹಾರಕ್ಕೆಂದು ಎಕ್ಸ್ಟ್ರಾ ಬ್ಯಾಗ್ ಅಲ್ಲಿ ಏನು ತೆಗೆದುಕೊಂಡು ಹೋಗ್ಬೇಡಿ, ಹೋಗಿ ಸುವಾರ್ತೆ ಸಾರಿ, ರೋಗಿಗಳನ್ನು ಗುಣಪಡಿಸಿ, ಬಂಧಿತರನ್ನು ಬಿಡುಗಡೆ ಮಾಡಿ, ಸತ್ತವರನ್ನು ಎಬ್ಬಿಸಿ, ಈ ಸುವಾರ್ತೆ ಸೇವೆಗೆಂದು ಯೇಸು ಕಳಿಸಿಕೊಡ್ತಾರೆ. ಅವರೆಲ್ಲ ಸೇವೆ ಮಾಡಿ ವಾಪಸ್ ಯೇಸುವಿನ ಹತ್ರ ಬಂದಾಗ ಯೇಸು ಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾರಿಗಾದ್ರೂ ವಾಕ್ಯ ಸಿಕ್ಕಿದ್ರೆ ಓದಿ, ಮತ್ತಾಯ 10, 9, 10, 11 ಅಲ್ಲಿ ಇಲ್ಲಿ ಒಂದು ಕಡೆ ಬರ್ದಿರ್ಬೇಕು, ಅಲ್ಲಿ ಚೆಕ್ ಮಾಡಬಹುದು. ಅಲ್ಲಿ ಹೇಳ್ತಾರೆ, ನಿಮಗೇನಾದರೂ ಕೊರತೆ ಆದೀತಾ ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ನಿಮಗೇನಾದ್ರೂ ಕೊರತೆ ಆಯ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಶಿಷ್ಯರು ಅವ್ರಿಗೆ ಹೇಳ್ತಾರೆ, ನಮಗೇನು ಕೊರತೆ ಆಗಿಲ್ಲ. ನೋಡಿ 10:10 ಓದಿ. ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು, 2 ಅಂಗಿ, ಕೆರೆಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಆಳು ಅಂಬಲಿಗೆ ಯೋಗ್ಯನಷ್ಟೇ ಆ ವಾಕ್ಯ ಇದಲ್ಲ, ಬಟ್ ಒಂದ್ ಕಡೆ ಬರ್ದಿದ್ದಾರೆ. ಅವ್ರು ವಾಪಸ್ ಬರುವಾಗ ಅವ್ರಿಗೆ ಏನಾದ್ರೂ ಕೊರತೆ ಆಯ್ತು ಅಂತ ಕೇಳ್ತಾರೆ. ಇಲ್ಲೇ ಮುಂದಿದ್ಯಾ ನೋಡಿ, ಮುಂದೆ ಇದೆ ಬ್ರದರ್. ಎಲ್ಲೇ ಸಿಕ್ಕಿದ್ರೆ ಓದಿ. ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲಿ ಇರಿ. ಆ ಮನೆಯೊಳಗೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದ ಅವರಿಗೆ ಆಗಲಿ. ಇಲ್ಲ ಇದೆಲ್ಲ ವಾಕ್ಯ ಸಿಸ್ಟರ್, ಅದು ಲೂಕ 12 ಇರ್ಬೇಕು. ಎನಿವೆ, ನಿಮಗೆ ನಾನು ವಾಕ್ಯವನ್ನು ಬಾಯಿಂದ ಹೇಳಿ ಆಯ್ತು. ನಿಮಗೆ ಕಳುಹಿಸಿ ಕೊಟ್ಟಾಗ ನಿಮಗೇನಾದ್ರೂ ಕೊರತೆ ಆಯ್ತಾ ಅಂತ ಕೇಳ್ತಾರೆ. ಆವಾಗ ಶಿಷ್ಯರೆಲ್ಲ ಹೇಳ್ತಾರೆ, ಏನು ಕೊರತೆ ಆಗಿಲ್ಲ ಅಂತ ಅವರು ಉತ್ತರ ಕೊಡ್ತಾರೆ. ನಮ್ಮ ಜೀವಿತದಲ್ಲಿ ಇವತ್ತು ನಮಗೆ ಒಂದು ಕರೆ ಕೊಟ್ಟು ನಂಬಿಕೆ ಜೀವಿತಕ್ಕೆ ಕರೆದುಕೊಂಡು ಒಂದು ಕ್ರಿಸ್ತಿಯ ಭಕ್ತಿ ಜೀವಿತವನ್ನು ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಈ ಭಕ್ತಿಗೂ ಅಂದ್ರೆ ಆತ್ಮಿಕ ಜೀವಿತಕ್ಕೂ ಈ ಭೌತಿಕ ಜೀವಿತಕ್ಕೂ ಏನಾದ್ರೂ ಕೊರತೆ ಆಯ್ತಾ ಅಂತ ಇವತ್ತು ಪ್ರಶ್ನೆ ಮುಂದೆ ಬಂದ್ರೆ ನಾವು ಏನ್ ಹೇಳ್ಬೇಕು? ಏನು ಇಲ್ಲ ಅಂತ ಹೇಳುವ ಒಂದು ನೆಲೆಯಲ್ಲಿ ನಾವು ಇರಬೇಕು. ಹೌದಲ್ವಾ ಹೇಳಿ? ಹಾಗಾದ್ರೆ ಇದು ದೇವರ ಚಿತ್ತ. ನಮ್ಮ ಆತ್ಮಿಕ ಜೀವಿತಕ್ಕೂ ಅದೇ ಸಮಾನವಾಗಿ ನಮ್ಮ ಭೌತಿಕ ಜೀವಿತಕ್ಕೂ ನಾವು ಶಾಪದಲ್ಲಿ ಜೀವಿಸಬಾರ್ದು. ಖಂಡಿತವಾಗಿ ನಾವು ಆಡಂಬರದ ಜೀವಿತ ಬಗ್ಗೆ ನಾನು ಖಂಡಿತವಾಗಿ ಮಾತಾಡ್ತಾ ಇಲ್ಲ. ನಾವು ಯಾವ ಕೊರತೆಯಲ್ಲಿ ಜೀವಿಸಬಾರದು. ನಾವು ಅನೇಕರಿಗೆ ದಾನಗಳನ್ನು ಕೊಟ್ಟು ಅನೇಕರ ಜೀವಿತಕ್ಕೆ ಆಶ್ರಯ ಉಳ್ಳವರಾಗಿ ನಾವು ಬದುಕುವರಾಗಬೇಕು. ಇದು ದೇವರ ಚಿತ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಪೆಂತೆಕೋಸ್ತ ದಿನದಲ್ಲಿ ಸಭೆಯಾದ ನಂತರ ಆ ಸಭೆಗೆ ಸೇರಿದ ಜನರಲ್ಲಿ ಅತಿ ಶ್ರೀಮಂತರು ಇದ್ರು, ಬಡವರು ಇದ್ರು. ಇದ್ದವರು ಇಲ್ಲದವರಿಗೆ ಕೊಟ್ಟು ಒಂದು ಸಮಾನತೆಯನ್ನು ಮಾಡಿಕೊಂಡಂತ ದೃಶ್ಯ ನಾವು ಅಪೊಸ್ತಲರ ಕೃತ್ಯ 3, 4, 5ನೇ ಅಧ್ಯಾಯದಲ್ಲಿ ನೋಡಬಹುದು. ಹಾಗಾದ್ರೆ ಇದು ದೇವರ ಚಿತ್ತವಾಗಿದೆ. ಆಮೆನ್. ಕೊರತೆ ದೇವರ ಮಕ್ಕಳಿಗೆ ಉಂಟಾಗಬಾರ್ದು. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಫಿಲಿಪಿಯನ್ಸ್ 4:19 ಓದಿ. ಫಿಲಿಪಿಯನ್ಸ್ 4:19. ಫಿಲಿಪಿಯನ್ಸ್ 4:19. ಓದಿ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇದು ವಾಗ್ದಾನ.
ಕೊರತೆ ಇರಬಾರ್ದು. ನೋಡಿ, ಕೊರತೆ ಅಂದ್ರೆ ಹಣಕಾಸು ಮಾತ್ರವಲ್ಲ, ನಮ್ಮ ಜೀವಿತದ ನೆಮ್ಮದಿಯಾಗಿದೆ, ಸಮಾಧಾನವಾಗಿದೆ. ಸಮಾಧಾನ ಯಾವಾಗ ಉಂಟಾಗ್ತದೆ ನಮ್ಮ ಜೀವನದಲ್ಲಿ ಹೇಳಿ? ಎಲ್ಲಾ ಕ್ಷೇತ್ರದಲ್ಲಿ ಒಂದು ಸಂತೃಪ್ತಿಯನ್ನು ನಾವು ನೋಡುವಾಗ ಖಂಡಿತ ನೆಮ್ಮದಿ ಇರ್ತದೆ ಅಲ್ವಾ? ಯಾವುದೇ ಒಂದು ವಿಷಯದಲ್ಲಿ ಕೊರತೆ ಇರುವಾಗ ನಾವು ಕೊರಗಲಿಕ್ಕೆ ಆರಂಭಿಸ್ತೀವಿ. ಚಿಂತೆಗಳು ಉಂಟಾಗ್ತದೆ, ಡಿಪ್ರೆಷನ್ಗಳಾಗ್ತದೆ, ಟೆನ್ಷನ್ಗಳಾಗ್ತದೆ. ನಾವು ಮತ್ತೆ ಮರ್ಮರ್ ಮಾಡ್ಲಿಕ್ಕೆ ಅಂದ್ರೆ ಗುಣಗುಟ್ಲಿಕ್ಕೆ ಆರಂಭಿಸ್ತೇವೆ. ನಮ್ಮಷ್ಟಿಗೆ ಗುಣಗುಡ್ತೀವಿ, ದೇವರ ಹತ್ರನೂ ಗುಣಗುಡ್ತೀವಿ, ಯಾಕೆ ಆಗ್ತಾ ಇಲ್ಲ ಅಂತ. ಸೊ ಇದು ದೇವರ ಚಿತ್ತವಲ್ಲ. ಸಮಥಿಂಗ್ ಇಸ್ ರಾಂಗ್. ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನ ದಿವ್ಯ ಶಕ್ತಿಯು ಆತನ ಪರಿಜ್ಞಾನದ ಮುಖಾಂತರ ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವನ್ನು ದೊರಕಿಸಿಕೊಡ್ತದೆ. ಇದು ಸತ್ಯ. ಇದನ್ನು ನಾವು ಇವತ್ತು ತಿಳ್ಕೊಳ್ಳೋರಾಗೋಣ. ಇದರ ಮುಂದೆ ಒಂದು ಚಿಕ್ಕ ಪಾಠವನ್ನು ಕಲಿಸ್ತಾನೆ. 4ನೇ ವಾಕ್ಯದಿಂದ ನಾವು ನೋಡ್ತಾ ಹೋಗೋಣ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿ, ಈ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ. ಸ್ವಲ್ಪ ಇಂಗ್ಲಿಷ್ ಓದುವ, ಯಾರಾದ್ರೊಬ್ರು ಓದಿ, ಸಿಸ್ಟರ್ ಓದಿ. ಸಿಸ್ಟರ್ ಓದಿ. ಥ್ಯಾಂಕ್ ಯು ಲಾರ್ಡ್. By which have been given to us exceedingly great and precious promises, that through these you may be partakers of the divine nature, having escaped the corruption that is in the world through lust. See, Amen. which have been given to us exceedingly great and precious promises. ನೋಡಿ, ನಮ್ಮ ಜೀವ ಭಕ್ತಿಗೂ ಬೇಕಾದದೆಲ್ಲ ದೊರಕುವಾಗ ನಾವು ಏನಾಗ್ತೀವಿ? ಲೋಕದ ಎಲ್ಲಾ ದುರಾಶೆಗಳಿಂದ ಉಂಟಾಗುವ ಕೆಟ್ಟತನದಿಂದ ನಾವು ತಪ್ಪಿಸ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಇವತ್ತು ಕೆಲವರು ಟೆನ್ಷನ್ ಆಗಿನೇ ಕುಡಿಲಿಕ್ಕೆ ಹೋಗ್ತಾರೆ, ಕ್ಲಬ್ಬಿಗೆ ಹೋಗ್ತಾರೆ, ಬಾರಿಗೆ ಹೋಗಿ ಕುತ್ಕೊಳ್ತಾರೆ. ನನ್ನ ತುಂಬಾ ಹತ್ತಿರದವ್ರು, ನಾನು ಕುಟುಂಬಸ್ಥರನ್ನು ನೋಡಿದ್ದೀನಿ. ಅವರಿಗೆ ತುಂಬಾ ಟೆನ್ಷನ್ ಆದಾಗ ಅವ್ರು ಕುಡಿಲಿಕ್ಕೆ ಹೋಗ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಕೆಲವ್ರನ್ನ ನೋಡಿ ಸ್ವಲ್ಪ ಟೆನ್ಸ್ ಆದಾಗ ಹೋಗಿ ಸ್ಮೋಕ್ ಮಾಡ್ತಾರೆ, ಸಿಗರೆಟ್ ಅವ್ರ ಕೈಯಲ್ಲಿ ತೆಗೆದುಕೊಳ್ತಾರೆ. ನಾನು ಒಂದೆರಡು ಎಕ್ಸಾಂಪಲ್ ಮಾತ್ರ ಕೊಡ್ತಿದ್ದೀನಿ. ಅನೇಕರ ಜೀವಿತದಲ್ಲಿ ಬೇರೆ ಬೇರೆ ತರದ ಕೆಟ್ಟ ಸ್ವಭಾವಗಳಿರ್ತದೆ. ಅವರಿಗೆ ಯಾವಾಗ ಟೆನ್ಷನ್ ಜಾಸ್ತಿ ಆಗುತ್ತೋ ಆ ಕೆಟ್ಟ ಸ್ವಭಾವದಲ್ಲಿ ಹೋಗಿ ಅದನ್ನ ಅವರು ಏನ್ ಮಾಡ್ತಾರೆ? ಆ ಸ್ವಭಾವವನ್ನು ಅವರಲ್ಲಿ ಕಂಡುಕೊಳ್ತಾರೆ, ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಏನು ಬೇಡ ಅಂತ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ, ಅವರ ಬ್ರೈನ್ ಅನ್ನು ಕೂಲ್ ಮಾಡ್ಲಿಕ್ಕೆ, ನೆಮ್ಮದಿ ಕಡೆಗೆ ತರ್ಲಿಕ್ಕೋಸ್ಕರ ಈ ರೀತಿಯಾದಂತ ಸಂಗತಿಗಳನ್ನು ಮಾಡ್ತಾರೆ. ಕಾರಣ ಏನು? ಅವರಿಗೆ ಪೀಸ್ ಇಲ್ಲ, ಶಾಂತಿ ಇಲ್ಲ. ಹಾಗಾದ್ರೆ ಮೇಲಿನ ವಾಕ್ಯ ಅರ್ಥ ಕೊಡ್ತಾ ಇದೆಯಾ? ಯಾಕೆ ಕೃಪೆ ಮತ್ತು ಶಾಂತಿ ಬೇಕು? ಇದಕ್ಕೋಸ್ಕರನೇ. ಪ್ರೈಸ್ ದಿ ಲಾರ್ಡ್. ಸೊ ಈ ಲೋಕದ ಕೆಟ್ಟತನ ಮತ್ತು ದುರಾಶೆಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಮತ್ತು ದೈವ ಸ್ವಭಾವದಲ್ಲಿ ಅಂದ್ರೆ ನಾವು ಕ್ರೈಸ್ತನ ಸ್ವಭಾವದಲ್ಲಿ ಪಾಲುಗಾರರಾಗಬೇಕಾದ್ರೆ ಏನ್ ಮಾಡ್ಬೇಕು? ಕರ್ತನು ಕೊಟ್ಟಂತ, ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಕೊಟ್ಟಂತ ಅಮೂಲ್ಯವಾಗಿರುವಂತ ಮತ್ತು ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಕೆಲವೊಮ್ಮೆ ದೇವರ ಪ್ರಾಮಿಸ್ಗಳನ್ನು ಮರಿತೀವಿ ಅಂದ್ರೆ ವಾಕ್ಯಗಳು ನಮ್ಗೆ ಗೊತ್ತಿರಲ್ಲ. ನಾವು ವಾಕ್ಯಗಳು ಕೆಲವೊಂದು ಏರಿಯಾದಲ್ಲಿ ಮಾತ್ರ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀವಿ. ಖಂಡಿತವಾಗಿ ಅನೇಕರು ವಾಗ್ದಾನಗಳನ್ನು ಜಾಸ್ತಿಯಾಗಿ ಧ್ಯಾನ ಮಾಡ್ತಾರೆ, ಆದ್ರೆ ಆಜ್ಞೆಗಳನ್ನು ಜಾಸ್ತಿಯಾಗಿ ಧ್ಯಾನ ಮಾಡಲ್ಲ. ಅಂದ್ರೆ ಫೋಕಸ್ ಜಾಸ್ತಿ ವಾಗ್ದಾನಗಳ ಮೇಲೇನೆ ಇರುತ್ತೆ. ಅದಕ್ಕೋಸ್ಕರ ಅವರು ವಾಗ್ದಾನಗಳನ್ನ ಅನುಭವಿಸ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಆಜ್ಞೆಗಳನ್ನು ಪಾಲಿಸದೇ ಇರುವುದರಿಂದ ಅವರು ಆತ್ಮಿಕವಾಗಿ ಬಿದ್ದು ಹೋಗ್ತಾರೆ, ಆದ್ರೆ ಭೌತಿಕವಾಗಿ ಚೆನ್ನಾಗಿರ್ತಾರೆ. ಅದೇ ರೀತಿ ಇನ್ನು ಕೆಲವರು ಭೌತಿಕವಾಗಿ ಬಿದ್ದೋಗಿರ್ತಾರೆ, ಆತ್ಮಿಕವಾಗಿ ಚೆನ್ನಾಗಿರ್ತಾರೆ. ಕಾರಣ ಏನು? ಅವರು ಕರ್ತನ ಅಮೂಲ್ಯವಾದಂತ ಮತ್ತು ಉತ್ಕೃಷ್ಟ ಪ್ರೆಷಸ್, ಅರ್ಥ ಆಗ್ತಿದೆಯಾ? ಪ್ರೆಷಸ್ ಆಗಿರುವಂತ ವಾಗ್ದಾನಗಳನ್ನು ಮರ್ತಿರ್ತಾರೆ. ನೋಡು, ನಮ್ಮ ದೇವರು, ನಮ್ಮ ಕರ್ತನು ಒಳ್ಳೆಯ ವಾಗ್ದಾನಗಳನ್ನು ಕೊಟ್ಟಿರುವ ಕರ್ತನಾಗಿದ್ದಾನೆ.
ಹೇಗೆ ಈ ಲೋಕದ ತಂದೆ ತನ್ನ ಮಕ್ಕಳಿಗೋಸ್ಕರ ಒಳ್ಳೆ ಸಂಗತಿಗಳನ್ನು ಜೋಡಿಸಿಡ್ತಾರೋ ಅದೇ ರೀತಿ ನಮ್ಮ ಸ್ವರ್ಗೀಯ ತಂದೆ ಸಹ ತನ್ನ ಮಕ್ಕಳಿಗೆ ಒಳ್ಳೆ ವಾಗ್ದಾನಗಳನ್ನು ತನ್ನ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಅದು ಯಾರಿಗೋಸ್ಕರ? ಪ್ರೈಸ್ ದಿ ಲಾರ್ಡ್. ಅದ್ಭುತಗಳಾಗಬೇಕು ನಮ್ಮ ಜೀವನದಲ್ಲಿ, ಈ ವಾಗ್ದಾನಗಳು ನೆರವೇರ್ಬೇಕು ನಮ್ಮ ಜೀವನದಲ್ಲಿ. ಆವಾಗ ಮಾತ್ರ ನಾವು ಈ ಲೋಕದ ದುರಾಶೆ ಮತ್ತು ಕೆಟ್ಟತನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ವಾಗ್ದಾನಗಳು ಇಲ್ಲದಿದ್ರೆ ನಾವು ಈ ಲೋಕದ ಅನೇಕ ಕೆಟ್ಟತನಕ್ಕೆ ಸಿಕ್ಕಾಕೊಂಡ್ ಬೀಳ್ತೀವಿ. ಅಂದ್ರೆ ಅಲ್ಲಿ ಆಸೆ ಪಡ್ತೀವಿ ಲೋಕದಿಂದ ಏನೋ ಸಿಗ್ತದೆ ಅಂತ. ಅಲ್ಲ, ಕರ್ತನಿಂದ ಸಿಗುತ್ತದೆ ನಮಗೆ. ಕರ್ತನಿಂದ ಸಿಗುವಾಗ ಆವಾಗ ನಾವು ಲೋಕದ ದುರಾಶೆಗಳಿಗೆ ಒಳಗಾಗುವುದಿಲ್ಲ, ಲೋಕದ ಕೆಟ್ಟತನಕ್ಕೆ ಒಳಗಾಗುವುದಿಲ್ಲ. ಲೋಕದಲ್ಲಿ ಕೊನೆಯವರೆಗೂ ಕೆಟ್ಟತನ ಇದೆ, ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ದೇವರ ವಾಗ್ದಾನದಲ್ಲಿ ನಿಂತ್ಕೊಳ್ಬೇಕಾಗಿದೆ. ಆ ವಾಗ್ದಾನ ಇವತ್ತು ನಮಗೋಸ್ಕರ ಜೀವಂತವಾಗಿದೆ. ಆ ವಾಗ್ದಾನ ನಮಗೋಸ್ಕರವೇ ಕೊಡಲ್ಪಟ್ಟಿದೆ. ಆ ವಾಗ್ದಾನದಲ್ಲಿ ನಡೆಸಲಿಕ್ಕೆ ಕರ್ತನು ತಯಾರಾಗಿದ್ದಾನೆ. ನಾವೆಲ್ಲರೂ ಈ ಸತ್ಯವನ್ನು ತಿಳಿದುಕೊಂಡು ಆ ವಾಗ್ದಾನದಲ್ಲಿ ನಡೆಯೋರಾಗೋಣ. ಆ ವಾಗ್ದಾನದ ಪಾಲ್ಗಾರರಾಗಿ ನಾವು ಜೀವಿಸೋರಾಗೋಣ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಇದ್ದೀರಾ? Amen. 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 Yes, brother. ಮುಂದಿನ ವಾಕ್ಯ ಹೇಳ್ತದೆ, 5ನೇ ವಾಕ್ಯ, ಈ ಕಾರಣದಿಂದ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗ್ಬೇಕು ಅಂತೆ. ನಾನು ಇಲ್ಲಿಗೆ ನಿಲ್ತೇನೆ. ಪೂರ್ಣ ಆಸಕ್ತಿ, ಈ ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ. ಪೂರ್ಣ ಆಸಕ್ತಿ ಉಳ್ಳವರಾಗ್ಬೇಕು ನಾವು. ನಮ್ಮ ಜೀವನದಲ್ಲಿ ಅನೇಕ ಸಲ ಆಸಕ್ತಿಯನ್ನು ನಾವು ಕಳೆದುಕೊಳ್ತೀವಿ. ಏನೋ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ, ಹೌದಾ? ನಂಬಿಕೆ ಜೀವಿತ ಏನೋ ಬದುಕ್ತಾ ಇರ್ತೀವಿ, ಯೇಸುವಿನ ಮೇಲೆ ನಂಬಿಕೆ ಇದೆ, ಆದ್ರೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಅಂದ್ರೆ ನಿರೀಕ್ಷೆನೂ ಇರಲ್ಲ, ಹೌದಾ? ನಿರೀಕ್ಷೆ ಇದ್ರೆ ಮಾತ್ರ ಆಸಕ್ತಿ ಇರುತ್ತೆ. ಏನೋ ಮಾಡ್ಬೇಕು, ಮುಂದೆ ಹೋಗ್ಬೇಕು, ಆಸಕ್ತಿಯನ್ನು ಕಳ್ಕೊಳ್ತೀವಿ. ಇದು ದುರಾತ್ಮನ ಕೆಲಸ. ಕರ್ತನಲ್ಲಿರುವವರು ಯಾವಾಗ್ಲೂ ಆಸಕ್ತಿ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ, ಒಂದು ಹೋಪ್ ಉಳ್ಳವರಾಗಿರ್ತಾರೆ. ಅದಕ್ಕೋಸ್ಕರ ಕರ್ತನಿಗೆ ಹೀಗೆ ಹೇಳಲ್ಪಟ್ಟಿದೆ, ಕರ್ತನು ಈಸ್ ಅ ಹೋಪ್ ಆಫ್ ಗ್ಲೋರಿ. ಆಮೆನ್. ನಿರೀಕ್ಷೆಯುಳ್ಳ ಕರ್ತನು, ಮಹಿಮೆಯ ನಿರೀಕ್ಷೆಯುಳ್ಳ ಕರ್ತನು. ಹಾಗಾದ್ರೆ ಕರ್ತನ ಮೇಲೆ ನಂಬಿಕೆ ಇಡುವವರು ಯಾವಾಗ್ಲೂ ನಿರೀಕ್ಷೆ ಉಳ್ಳವರಾಗಿರುತ್ತಾರೆ, ಪೂರ್ಣ ಆಸಕ್ತಿ ಉಳ್ಳವರಾಗಿರ್ತಾರೆ. ಅವರ ಆಸಕ್ತಿಗೆ ತಕ್ಕಂತೆ ಕರ್ತನು ಸಹ ಕಾರ್ಯ ಮಾಡುತ್ತಾನೆ ಇರುತ್ತಾರೆ. ಯಾಕಂದ್ರೆ ಆಸಕ್ತಿ ನಂಬಿಕೆಗೆ ಒಂದು ಕನೆಕ್ಷನ್ ಅನ್ನು ಕೊಟ್ಟಿರುತ್ತದೆ. ನನ್ನ ಕರ್ತನನ್ನು ನಾನು ನಂಬಿದ್ದೇನೆ. ವಾಗ್ದಾನ ಹೀಗೆ ಹೇಳ್ತದೆ, ನನ್ನನ್ನು ನಂಬಿರುವಂತ ನೀತಿವಂತನು ಯಾವಾಗ್ಲೂ ನಂಬಿಕೆಯಿಂದಲೇ ಜೀವಿಸುವನು. ನೀತಿವಂತನಾದವನು ಯಾವಾಗ್ಲೂ ನಂಬಿಕೆಯಿಂದಲೇ ಅನೇಕ ಸಂಗತಿಗಳನ್ನು ಕಂಡುಕೊಳ್ಳುವನು. ನೀತಿವಂತನಾದವನು ನಂಬಿಕೆಯಿಂದಲೇ ತನ್ನ ಬದುಕಿನ ಒಂದೊಂದು ಅಂಶವನ್ನು ಅವನು ಕಂಡುಕೊಳ್ಳುವನು. ಅದರಲ್ಲಿ ಜಯವನ್ನು ಸಾಧಿಸುವನು, ಅದರಲ್ಲಿ ಸಮೃದ್ಧಿಯನ್ನು ಕಂಡುಕೊಳ್ಳುವನು. ಒಂದು ಸಾಧಾರಣ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮನ್ನು ಕರೆದಿಲ್ಲ ಕರ್ತನು. ನಮ್ಮನ್ನು ಒಂದು ಸ್ಪೆಷಲ್ ಆಗಿ ಕರ್ತನಿಗೋಸ್ಕರ ಜಯಿಸುವವರಾಗಿ, ಜಯಶಾಲಿಗಳಾಗಿ ನಾವು ಜೀವಿಸಬೇಕೆಂಬುದು ಕರ್ತನ ಚಿತ್ತವಾಗಿದೆ. ಆಮೆನ್. ಪೂರ್ಣ ಆಸಕ್ತಿ. ಇವತ್ತು ಆಸಕ್ತಿ ಕಳೆದುಕೊಳ್ತಾ ಇದ್ರೆ ಕಾರಣ ಇದೆ. ಅದಕ್ಕೆ ನಾವು ಈ ಸತ್ಯವನ್ನು ತಿಳ್ಕೊಳ್ಬೇಕು. ಪೂರ್ಣ ಆಸಕ್ತಿ ನಮ್ಗೆ ಕರ್ತನಲ್ಲಿ ಉಂಟಾಗ್ಬೇಕಾದ್ರೆ ಈ ಸತ್ಯ ತಿಳಿಬೇಕು. ಏನು? ಕರ್ತನು ನಮಗೋಸ್ಕರ ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾನೆ. ಇದು ಕರ್ತನಲ್ಲಿರುವಂತ ಪೂರ್ಣ ಪರಿಜ್ಞಾನ. ನಮ್ಮ ಜೀವಿತದ ಪ್ರತಿಯೊಂದು ಪ್ರಶ್ನೆಗೂ ಕರ್ತನಲ್ಲಿ ಉತ್ತರವಿದೆ ಎಂಬುದು ತಿಳುವಳಿಕೆ ಮತ್ತು ಪರಿಜ್ಞಾನವಾಗಿದೆ. ಅದನ್ನು ನಾವು ತಿಳಿದುಕೊಳ್ಳುವಾಗ, ಆ ಪರಿಜ್ಞಾನವನ್ನು ಹೊಂದಿಕೊಳ್ಳುವಾಗ ನಾವು ಆ ಕೃಪೆಯಲ್ಲಿ ಮತ್ತು ನಿತ್ಯ ಶಾಂತಿಯಲ್ಲಿ ಜೀವಿಸುವವರಾಗ್ತೀವಿ. ಯಾವುದೇ ವಿಷಯಕ್ಕೂ ವರಿ ಮಾಡಲ್ಲ. ಅವಾಗ ಒಳಗಡೆ ಸ್ಪಷ್ಟತೆ ಇರ್ತದೆ, ಹೌದಾ? ಪೂರ್ಣ ನಂಬಿಕೆ ಇರ್ತದೆ. ಏನು? ನನ್ನ ಕರ್ತನು ಇದನ್ನು ಪೂರ್ಣ ಮಾಡಿ ಕೊಡುತ್ತಾರೆ. ಎಸ್, ಪೂರ್ಣ ಮಾಡಿ ಕೊಡುತ್ತಾರೆ, ಬಿಟ್ಟು ಕೊಡುವುದೇ ಇಲ್ಲ. ಯಾಕಂದ್ರೆ ನಾನು ನಂಬಿರುವ ಕರ್ತನು ಸುಳ್ಳಲ್ಲ, ಆತನು ಸತ್ಯವಾಗಿದ್ದಾನೆ. ಆತನ ಹೆಸರೇ ಸತ್ಯ, ಆತನ ಹೆಸರೇ ಸತ್ಯ, ಆತನು ಸುಳ್ಳಲ್ಲ.
ಆತನು ಮಾಡಿದ ವಾಗ್ದಾನ ನೆರವೇರಿಸಿಯೇ ನೆರವೇರಿಸುವನು. ನನ್ನ ನೀತಿವಂತನಾದವನು ನನ್ನ ಮೇಲೆ ನಂಬಿಕೆ ಇಡುವನು. ಅವನು ಕಣ್ಣಿಗೆ ಕಾಣುವ ವಸ್ತುಗಳ ಮೇಲೆ ಅಲ್ಲ, ಕಾಣದೇ ಇರುವಂತ ಸಂಗತಿಗಳ ಮೇಲೆ ಅವನು ನಂಬಿಕೆ ಇಟ್ಟು ಜೀವಿಸುವಾಗ ಆ ಸಂಗತಿಗಳು ಅವನ ಜೀವಿತದಲ್ಲಿ ಒಂದೊಂದಾಗಿ ಪೂರ್ಣಗೊಳ್ಳುವವು. ಕಾಣುವುಗಳು ಅದು ತಾತ್ಕಾಲಿಕ, ಕಾಣದೇ ಇರುವುದುಗಳು ಅದು ನಿತ್ಯವಾದವು ಅಂತ ವಾಕ್ಯ ಹೇಳ್ತದೆ. ನಿರಂತರವಾದವುಗಳು ಅಂತ ಕರ್ತನ ವಾಕ್ಯ ಹೇಳ್ತದೆ. ಹೌದಲ್ವಾ? ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದೆಲ್ಲ ಸುಂದರವಾಗಿಯೂ ಅದು ದೃಢವಾಗಿಯೂ ಸ್ಪಷ್ಟವಾಗಿ ಕಾಣಿಸ್ತದೆ, ಆದ್ರೆ ಅದನ್ನ ನಮ್ಗೆ ಹೊಂದ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೆ ಕರ್ತನ ವಾಗ್ದಾನ ಏನ್ ಹೇಳ್ತದೆ? ಈ ಲೋಕದಲ್ಲಿ ಕಾಣುವಂಥದ್ದೆಲ್ಲವೂ ಎಷ್ಟೇ ಸುಂದರವಾಗಿದ್ದರು, ಎಷ್ಟೇ ವೈಭವದಿಂದಿದ್ದರು, ಅದೆಲ್ಲವೂ ತಾತ್ಕಾಲಿಕವಷ್ಟೇ, ತಾತ್ಕಾಲಿಕ. ಬಟ್ ಕಾಣದೇ ಇರುವಂತ ಆತ್ಮಿಕ ಲೋಕದಲ್ಲಿ ಕರ್ತನು ನಮಗೋಸ್ಕರ ಮಾಡಿರುವಂತ ವಾಗ್ದಾನಗಳು, ಆ ನಿತ್ಯ ಭಾಗ್ಯ, ಆ ನಿತ್ಯ ಜೀವ, ಆ ನಿತ್ಯ ರಾಜ್ಯ, ಆ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣ, ಇವೆಲ್ಲ ನಿರಂತರವಾದವುಗಳು. ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದೆಲ್ಲ ತಾತ್ಕಾಲಿಕ. ಹಾಗಾದ್ರೆ ನಿರಂತರವಾಗಿರುವಂತ ಸಂಗತಿಗಳು ಎಷ್ಟು ಅಮೂಲ್ಯವಾದದ್ದು, ಎಷ್ಟು ದೊಡ್ಡದ್ದು, ಅದು ನಾಶವಾಗದೇ ಇರುವಂತದ್ದು. ಅಂಥವುಗಳೇ ನಮಗೆ ದಯಪಾಲಿಸಿರುವಾಗ, ಈ ಸತ್ಯವನ್ನು ನಾವು ತಿಳಿದುಕೊಳ್ಳುವಾಗ, ಈ ಭೂಮಿಯಲ್ಲಿ ಬದುಕುವವರೆಗೂ ನಮಗೆ ಬೇಕಾದಂತ ಸಂಗತಿಗಳನ್ನು ಒದಗಿಸ್ಲಿಕ್ಕೆ ಕರ್ತನು ಯಾವಾಗಲೂ ತಯಾರಿರ್ತಾರೆ. ಅದಕ್ಕೆ ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಏನೇನು ಕುಡಿಬೇಕು, ತಿನ್ಬೇಕು, ತೊಡ್ಕೊಳ್ಬೇಕು, ಇರಬೇಕು, ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ಅದು ನಿಮ್ಗೆ ಸಿಗ್ತದೆ. ಅದು ಸಿಗ್ಬೇಕಾದ್ರೆ ಈ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕು. ಏನು? ನಾವು ಆತನಲ್ಲಿ ಪೂರ್ಣ ಆಸಕ್ತಿ ಉಳ್ಳವರಾಗಬೇಕು. ಆತನ ಸತ್ಯವನ್ನು, ವಾಕ್ಯದ ಪರಿಜ್ಞಾನವನ್ನು ಹೆಚ್ಚೆಚ್ಚಾಗಿ ನಾವು ಹೊಂದಿಕೊಳ್ಳುವಾಗ ನಮ್ಮ ಎಲ್ಲ ಬೇಡಿಕೆಗಳು ನಮಗೆ ಒದಗಿಸಲ್ಪಡುತ್ತದೆ. ಮುಂದೆ ನೋಡಿ ವಾಕ್ಯ ಹೇಗೆ ಹೇಳ್ತದೆ? ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ. ನೋಡಿ, ಇಲ್ಲಿ ಕೆಲವೊಂದು ಪಾಠವನ್ನು ನಾವು ಕಲಿಯುವ. ಮೊದಲನೇದಾಗಿ ಸದ್ಗುಣ, ಇವೇ ಆತನ ಪರಿಜ್ಞಾನ. ನಾವು ಯೇಸು ಕ್ರಿಸ್ತನನ್ನು ನಂಬಿರುವವರು ಒಳ್ಳೆಯ ಗುಣವುಳ್ಳವರಾಗಬೇಕು. ಅರ್ಥ ಆಗ್ತಿದೆಯಾ? ನಮ್ಮ ಸ್ವಭಾವ ಪರಿಗಣಿಸಲ್ಪಡುತ್ತದೆ. ನಮ್ಮ ಸ್ವಭಾವ ಹೇಗಿದೆ? ನಾವು ಹೇಳಿದ ಮಾತಿಗೆ ತಕ್ಕವಾಗಿ ನಡಿತೀವ? ಹೌದಾ? ಕರ್ತನ ವಾಕ್ಯ ಹೇಳಿದ ಹಾಗೆ ನಾವು ಕೈಗೊಂಡು ನಡಿತೀವ? ಪರರ ಹತ್ರ ನಾವು ಬಿಹೇವ್ ಮಾಡುವಾಗ ನಮ್ಮ ಗುಣದಲ್ಲಿ ತಪ್ಪುಗಳು ಕಾಣಿಸ್ತವ? ಹೇಳಿದ ಮಾತನ್ನು ನಾವು ತಪ್ಪದೇ ನಡೆಸಿಕೊಡ್ತೇವ? ಮುಂದಿನ ವ್ಯಕ್ತಿಗಳಿಗೆ ನಮ್ಮ ಮೇಲೆ ನಂಬಿಕೆ ಹುಟ್ಟಿಸುವ ಕೆಲಸಗಳನ್ನು ನಾವು ಮಾಡ್ತೀವ? ಆ ಒಳ್ಳೆ ಗುಣಗಳನ್ನು ಈ ಲೋಕದವರು ಒಂದು ವೇಳೆ ನಮ್ಮಲ್ಲಿ ಕಂಡು ಈತನು ಒಳ್ಳೆ ಗುಣವುಳ್ಳ ವ್ಯಕ್ತಿ ಅಂತ ಅವರು ಪ್ರೂವ್ ಮಾಡಿದ್ರೆ ಖಂಡಿತ ಅದು ಗ್ರೇಟ್ ಆಗಿರುತ್ತೆ. ಯಾಕಂದ್ರೆ ಕೆಟ್ಟವನಿಗೆ ಒಳ್ಳೇದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಗ್ರೇಟ್. ಗ್ರೇಟ್ ಅಲ್ವಾ? ಇದು ಪರಿಜ್ಞಾನ. ಇದು ಯೇಸು ಕ್ರಿಸ್ತನಲ್ಲಿರುವಂತಹ ಒಳ್ಳೆಯ ಪರಿಜ್ಞಾನ, ತಿಳುವಳಿಕೆ. ಸ್ವಲ್ಪ ಸ್ಪೀಡ್ ಹೋಗ್ತೀನಿ. ಜ್ಞಾನ ನೋಡಿ, ನಮ್ಗೆ ಜ್ಞಾನ ತುಂಬಾ ಬೇಕು. ನಾವು ಕಾಮನ್ ಸೆನ್ಸ್ ಅಂತ ಈ ಲೋಕದ ವರ್ಡ್ ಹೇಳ್ತೀವಿ, ಬಟ್ ಇಟ್ಸ್ ಜ್ಞಾನ. ಈ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಯಾವ ಹೊತ್ತಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಯಾವ ಸಂದರ್ಭಕ್ಕೆ ಯಾವ ಮಾತನ್ನ ಆಡ್ಬೇಕು, ಯಾವ ಮಾತನ್ನ ಆಡಬಾರ್ದು ಅಂತ. ಅರ್ಥ ಆಗ್ತಿದ್ಯಾ? ಯಾವ ಸಂದರ್ಭದಲ್ಲಿ ಯಾವ ಮಾತನ್ನು ಆಡ್ಬೇಕು, ಯಾವ ಮಾತನ್ನು ಆಡಬಾರ್ದು ಅಂತ ತಿಳುವಳಿಕೆ ಇರಬೇಕು. ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದಿರುವಂತ ಸಂಗತಿಗಳು ನಮ್ಮ ಎದುರುಗಡೆ ಬಂದ್ಬಿಡ್ತದೆ. ನಮಗೆ ಮುಂದಿನ ವ್ಯಕ್ತಿ ನಮಗೆ ಯಾವುದೋ ಒಂದು ವಿಷಯದಲ್ಲಿ ಫೋರ್ಸ್ ಮಾಡ್ತಾರೆ, ನಮಗೆ ಇಷ್ಟ ಇರುವುದಿಲ್ಲ. ಆದರೂ ಸಹ ಜ್ಞಾನದಿಂದ ಸಹಿಸಿಕೊಂಡು ಅಲ್ಲಿ ನಿಲ್ಲುವುದಾದ್ರೆ, ಜ್ಞಾನದ ಮಾತುಗಳಿಂದ ಆ ವ್ಯಕ್ತಿಯನ್ನು ನಾವು ವಶಪಡಿಸಿಕೊಳ್ಳುವುದಾದ್ರೆ, ಖಂಡಿತವಾಗಿ ದೇವರ ತಿಳುವಳಿಕೆ, ಪರಿಜ್ಞಾನ ಅಲ್ಲಿ ಕಾರ್ಯ ಮಾಡುವುದು. ಇದು ದೇವರ ಪರಿಜ್ಞಾನವಾಗಿದೆ, ಕರ್ತನ ಪರಿಜ್ಞಾನವಾಗಿದೆ. ಜ್ಞಾನ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪ್ರಾರ್ಥಿಸ್ಬೇಕು, ಕರ್ತನೇ, ನನ್ನ ಜೀವಿತದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನನಗೆ ತಿಳಿಯದ ಹಾಗೆ ನಾನು ಬೇರೆ ರೀತಿಯಾಗಿ ವರ್ತಿಸಿಬಿಟ್ರೆ ಅದು ಮುಂದಿನ ವ್ಯಕ್ತಿಗೆ ನೋವಾಗ್ಬೋದು, ತಪ್ಪಾಗಿ ಕಾಣಿಸ್ಬೋದು.
ನನ್ನ ಬಿಹೇವಿಯರ್ ತಪ್ಪಾದಾಗ ನನ್ನ ವ್ಯಕ್ತಿತ್ವವೇ ಬಿದ್ದು ಹೋಗ್ಬೋದು ಅಲ್ವಾ? ಕೆಲವೊಮ್ಮೆ ನಮಗೆ ಇಷ್ಟ ಇರಲ್ಲ, ಆದ್ರೆ ಮುಂದಿನ ವ್ಯಕ್ತಿ ಅದನ್ನು ಮಾಡ್ಲಿಕ್ಕೆ ಫೋರ್ಸ್ ಮಾಡ್ತಾರೆ. ಒಂದ್ ವೇಳೆ ಆ ವಿಷಯ ತಪ್ಪಾಗಿನೇ ಇರ್ಬೇಕಂತಲ್ಲ, ಅದು ಒಳ್ಳೆ ವಿಷಯನೇ ಆಗಿರ್ಬೋದು, ಆದ್ರೆ ನನಗೆ ಇಷ್ಟ ಇಲ್ಲ ಆಗಿರ್ಬೋದು. ಆದ್ರೆ ಆ ವ್ಯಕ್ತಿಗೋಸ್ಕರ ಸಹಿಸಿಕೊಂಡು ಆತನಿಗೆ ಆ ಒಳ್ಳೆಯ ಗುಣವನ್ನು ತೋರಿಸಿ ಜ್ಞಾನವನ್ನು ಉಪಯೋಗಿಸ್ತಾ ಇದ್ರೆ ಅಲ್ಲಿ ಕರ್ತನ ಪರಿಜ್ಞಾನವು ಕಂಡು ಬರುತ್ತದೆ. ಅದೇ ರೀತಿಯಾಗಿ ದಮೆ ಅಂತ ಹೇಳಿದ್ರೆ ನಿರಂತರ ಪರಿಶ್ರಮ. ನೋಡಿ, ನಾವು ಕೆಲವೊಮ್ಮೆ ಆಲಸ್ಯ ಆಗ್ಬಿಡ್ತೀವಿ, ಆಸಕ್ತಿಯನ್ನು ಕಳೆದುಕೊಂಡು ಆಲಸ್ಯರಾಗ್ಲಿಕ್ಕಿಲ್ಲ. ನಿರಂತರ ಪರಿಶ್ರಮ ಪಡ್ತಾನೇ ಇರಬೇಕು ಕರ್ತನಲ್ಲಿ. ಇವತ್ತಾಗಿಲ್ವಾ ನಾಳೆ ಆಗ್ತದೆ, ನಾಳೆ ಆಗಿಲ್ವಾ ನಾಡಿದ್ದು ಖಂಡಿತ ಆಗೇ ಆಗ್ತದೆ. ಕರ್ತನ ವಾಗ್ದಾನ ಕೆಲವೊಮ್ಮೆ ಲೇಟ್ ಆದ್ರೂ ಸಹ, ತಡವಾದ್ರೂ ಸಹ ಅದು ಪೂರ್ಣವಾಗಿ ಆಗ್ತದೆ. ಇದು ಸತ್ಯ. ತಡವಾದ್ರೂ ಸಹ ಅದನ್ನು ಪೂರ್ಣ ಮಾಡ್ತಾರೆ. ಯೇಸು ಉದಾಹರಣೆ ಕೊಟ್ಟಿದ್ದಾರೆ. ಆ ನ್ಯಾಯಾಧಿಪತಿ ಹತ್ರ ಆ ವಿಧವೆ ಸ್ತ್ರೀಯು ನ್ಯಾಯ ಕೇಳ್ಕೊಂಡು ದಿನಾಲು ಬರ್ತಾಳೆ. ಪದೇ ಬಂದಾಗ ಆ ನ್ಯಾಯಾಧಿಪತಿ ಲೋಕದ ದೃಷ್ಟಿಯಲ್ಲಿ ಅವನು ಕೆಟ್ಟವನಾಗಿದ್ರು ಸಹ, ಅವನು ಒಳ್ಳೆಯ ನ್ಯಾಯಾಧಿಪತಿ ಅಲ್ಲದೆ ಇದ್ರು ಸಹ, ಕೆಟ್ಟವನಾಗಿದ್ದು ಸಹ ಆ ಸ್ತ್ರೀ ಪದೇ ಬಂದು ಆತನಿಗೆ ತೊಂದರೆ ಕೊಡ್ತಾನೆ ಅಂತ ಹೇಳಿ ಆತನು ನ್ಯಾಯ ಕೊಟ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಈ ರೀತಿಯಾಗಿ ನಾವು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಒಂದು ನಂಬಿಕೆ, ಆಸಕ್ತಿ ಇಟ್ಕೊಂಡು, ಇಲ್ಲ ಕರ್ತನು ಮಾಡ್ತಾನೆ, ನನ್ನನ್ನು ಬಿಟ್ಕೊಡುವುದಿಲ್ಲ, ನಾನು ಈ ಆರಂಭಿಸಿದ ಕೆಲಸವು ಪೂರ್ಣವಾಗ್ತದೆ, ನಾನು ಕಂಡಂತ ಆ ಒಂದು ದರ್ಶನವು, ಒಂದು ಪ್ಲಾನ್, ಒಂದು ಕನಸು, ಒಂದು ಆಕಾಂಕ್ಷೆ, ಒಂದು ಬಯಕೆ ಕರ್ತನು ಪೂರ್ಣ ಮಾಡ್ತಾನೆ ಅಂತ ನಿರಂತರ ಪರಿಶ್ರಮದೊಂದಿಗೆ ನಾವು ಮುಂದೆ ಹೋಗುದಾದ್ರೆ ಖಂಡಿತ ಜಯ ನಮಗೆ ಕೊಡ್ತಾರೆ ಕರ್ತ. ನಾವು ಕೆಲವೊಮ್ಮೆ 2, 3, 4 ಸಲ 10 ಸಲ ಪ್ರಯತ್ನ ಪಟ್ಟು ಬಿಟ್ಟು ಬಿಡ್ತೀವಿ. ಇಲ್ಲ, ನಿರಂತರವಾಗಿ ಪ್ರಾರ್ಥಿಸ್ಬೇಕು. ಕರ್ತನು ಜಯ ಕೊಡುವ ತನಕ ಪ್ರಾರ್ಥಿಸ್ಬೇಕು. ಅದೇ ನಮ್ಮಲ್ಲಿ ಕಂಡು ಬರುವಂತ ನಿರಂತರ ಪರಿಶ್ರಮ ಮತ್ತು ಆಸಕ್ತಿ. ಮುಂದೆ ತಾಳ್ಮೆ. ಇದು ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಬೇಕು. ಇಸ್ರಾಯೇಲ್ರ ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ, 40 ದಿನದಲ್ಲಿ ಫರೋಹನ ಸ್ಥಳದಿಂದ ಈಜಿಪ್ಟ್ನಿಂದ ಇಸ್ರಾಯೇಲಿಗೆ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋದ್ರು ಕೇವಲ 40 ಹಗಲು 40 ರಾತ್ರಿ ಸಾಕಿತ್ತು. ಅಷ್ಟು ಹತ್ರದಲ್ಲಿದೆ. ನಾನು ಮ್ಯಾಪ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು, 40 ದಿನ ಸಾಕು ನಡ್ಕೊಂಡು ಹೋದ್ರು. ಆದ್ರೆ ಏನಾಯ್ತು? 40 ವರ್ಷಗಳು ಅವರು ಸಹಿಸ್ಕೊಳ್ಬೇಕಾಯ್ತು. ಕಾರಣ ಅವರು ತಾಳ್ಮೆಯನ್ನು ಬಿಟ್ಕೊಟ್ಟು ನಂಬಿಕೆಯನ್ನು ಕಳ್ಕೊಂಡು ಅವರು ಕರ್ತನಿಗೆ ಗುಣಗುಟ್ಟವರಾದರು. ಕೆಂಪು ಸಮುದ್ರ ಮುಂದೆ ನಿಂತಾಗ ಅವರು ಹೇಳಲಿಕ್ಕೆ ಆರಂಭಿಸಿದ್ರು, ನಾವು ಅಲ್ಲೇ ಇದ್ದು ಸಾಯುತ್ತಿದ್ವಿ, ಇಲ್ಲಿ ಬರಬಾರ್ದಿತ್ತು ಅಂತ ಗುಣಗುಟ್ಟಿದ್ರು. ದೇವರ ಮಹಿಮೆ ಇನ್ನೆಷ್ಟು ಸ್ವಲ್ಪ ಹೊತ್ತಲ್ಲಿಯೇ ಪ್ರಕಟವಾಗಿತ್ತು, ಅದರ ಮುಂಚೆಯೇ ಅವ್ರು ಗುಣಗುಟ್ಬಿಟ್ರು. ಪ್ರಿಯರೇ, ನಾವಿವತ್ತು ಗುಣಗುಟ್ಟದೆ ಆ ನಂಬಿಕೆಯನ್ನು ದೃಢವಾಗಿ ಇಟ್ಕೊಳ್ಳೋಣ. ಕರ್ತನ ಹೇಳಿದ ಮಾತು, ಮಾಡಿದ ವಾಗ್ದಾನ ನೆರವೇರುವುದು. ಅದಕ್ಕೆ ಯಾವ ಸಂಶಯ ಇಲ್ಲವೇ ಇಲ್ಲ. ಒಂದು ವಾಗ್ದಾನ ನಮ್ಮ ಜೀವಿತಗೋಸ್ಕರ ಕೊಟ್ಟಿದ್ದಾರ, ಅವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ, ಕೊನೆಯವರೆಗೂ ನಡೆಸ್ತಾರೆ. ಎಸ್, ಇಟ್ ಇಸ್ ಟ್ರೂ. ಅದಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು. ಅದೇ ರೀತಿಯಾಗಿ ಭಕ್ತಿ ಬೇಕು. ಏನು ಭಕ್ತಿ ಅಂದ್ರೆ ಅದೇ ಗಾಡ್ಲಿನೆಸ್. ನಮ್ಮ ಆತ್ಮಿಕ ಪ್ರಾರ್ಥನೆ, ಆರಾಧನೆ, ವಾಕ್ಯ, ಈ 3 ನಿರಂತರವಾಗಿ ನಡೀತಾ ಇರಬೇಕು. ನಮ್ಮ ಜೀವಿತವೆಲ್ಲ ಹಗಲು ರಾತ್ರಿ, ಕೆಲಸ ಮಾಡುವಾಗ, ಮಲಗುವಾಗ, ಎಲ್ಲಾ ಸಮಯದಲ್ಲೂ ಆ ಭಕ್ತಿ ಕಂಡು ಬರ್ತಾ ಇರ್ಬೇಕು. ಕರ್ತನನ್ನು ಸ್ತುತಿಸ್ತಾ ಇರ್ಬೇಕು, ಯೇಸುವನ್ನು ಹೊಗಳ್ತಾ ಇರ್ಬೇಕು. ಆಮೆನ್. ಈ ಭಕ್ತಿ ನಿರಂತರವಾಗಿ ತೋರಿ ಬರ್ಬೇಕು. ಅದರ ಜೊತೆ ಸಹೋದರರನ್ನು, ಅಂದ್ರೆ ಎಲ್ಲರನ್ನು, ಸಹೋದರ ಅಂದ್ರೆ ಎವ್ರಿ ಒನ್, ಪ್ರತಿಯೊಬ್ಬರನ್ನು ನಾವು ಪ್ರೀತಿಸುವರಾಗಬೇಕು. ಸಹೋದರ ಸ್ನೇಹವನ್ನು ತೋರಿಸ್ಬೇಕು. ನಾವು ದಯೆ ತೋರಿಸ್ಬೇಕು, ಸಹಾಯ ಮಾಡ್ಬೇಕು. ಕಷ್ಟವಾದ್ರೂ ಅವರಿಗೆ ಸಹಾಯ ಮಾಡ್ಬೇಕು. ಅರ್ಜೆಂಟ್ ಆಗಿ ಅವ್ರು ಕರೆದಾಗ, ಏನೋ ಒಂದು ನೆರವನ್ನು ಕೇಳಿದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ಬೇಕು.
ಆ ಸಹಾಯದ ಜೊತೆ ಒಂದ್ ಸ್ವಲ್ಪ ಪ್ರೀತಿನೂ ಇರ್ಬೇಕು. ಸ್ವಲ್ಪ ಅಲ್ಲ, ಜಾಸ್ತಿನೇ ಇರ್ಬೇಕು. ಪ್ರೀತಿ ಯಾವಾಗ್ಲೂ ಕೊರತೆ ಆಗ್ಲೇಬಾರ್ದು. ಪ್ರೀತಿ ಎಷ್ಟು ಹೆಚ್ಚು ಮಾಡ್ತೀವಿ ನಮ್ಮ ಜೀವನದಲ್ಲಿ, ಕರ್ತನು ನಮ್ಮ ಎದುರುಗಡೆ ಇರುವುದನ್ನು ನಾವು ಅನುಭವಿಸ್ತೀವಿ. ಪ್ರೀತಿ ಎಲ್ಲಿದೆಯೋ ಕರ್ತನ ಪ್ರೆಸೆನ್ಸ್ ಅಲ್ಲಿದೆ, ಅವರ ಉಪಸ್ಥಿತಿ ಅಲ್ಲಿದೆ. ಯಾಕಂದ್ರೆ ಕರ್ತನೇ ಪ್ರೀತಿಯಾಗಿದ್ದಾನೆ ಅಲ್ವಾ. ಪ್ರೀತಿ ಇಲ್ಲದೆ ನಾವೆಲ್ಲರೂ ವ್ಯರ್ಥ, ಏನೇ ಮಾಡಿದ್ರು ವ್ಯರ್ಥ. 1 ಕೊರಿಂಥಿ 13ನೇ ಅಧ್ಯಾಯ ನಾವು ಓದಿದ್ರೆ ಗೊತ್ತಾಗ್ತದೆ, ಪ್ರೀತಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ಇದನ್ನ ನಾವು ಹೆಚ್ಚಿಸೋಣ. ಇವುಗಳೇ ಕರ್ತನ ವಿಷಯವಾದ, ಯೇಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನವಾಗಿದೆ. ಈ ಪರಿಜ್ಞಾನ ನಮ್ಮಲ್ಲಿ ಉಂಟಾದಾಗ ಇವುಗಳು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ, ಏನು ಇಲ್ಲಿಂದ ನೋಡಿದೀವಲ್ಲ ನಾವು, ಏನದು? ಸದ್ಗುಣ, ಜ್ಞಾನ, ದಮೆ, ತಾಳ್ಮೆ, ಭಕ್ತಿ, ಸಹೋದರ ಸ್ನೇಹ, ಪ್ರೀತಿ, ಇವೆಲ್ಲ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ನಾವು ಹೊಂದುವೆವು. ಅರ್ಥ ಆಗ್ತಿದೆಯಲ್ವಾ? ಈ ಪರಿಜ್ಞಾನ ನಾವು ಹೊಂದುವಾಗ ನಮ್ಮನ್ನು ಯಾರು ಸಹ, ನಾವು ಎಲ್ಲಿಯೂ ಸಹ, ಯಾವುದೇ ವಿಷಯದಲ್ಲಿಯೂ ಸಹ ಅಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಇದು ತಪ್ಪಾಗಿದೆ ಟ್ರಾನ್ಸ್ಲೇಷನ್, ನಾನು ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನೋಡಿ. ನೈದರ್ ಬ್ಯಾರನ್ ನಾರ್ ಅನ್ಫ್ರೂಟ್ಫುಲ್. ಇಂಗ್ಲಿಷ್ ನೋಡಿ, ಕಾಣಿಸ್ತಾ ಇದೆಯಾ? ನೈದರ್ ಬ್ಯಾರನ್ ನಾರ್ ಅನ್ಫ್ರೂಟ್ಫುಲ್ ಅಂದ್ರೆ ಅರ್ಥ, ಬ್ಯಾರನ್ ಅಂದ್ರೆ ಎಲ್ರಿಗೂ ಅರ್ಥ ಆಗ್ತಲ್ಲ, ಬಂಜೆತನ. ಹೌದಾ? ಸರಿಯಾಗಿದೆಯಾ? ಬ್ಯಾರನ್ ಹೌದು ಬ್ರದರ್, ಎಸ್. ಬಂದಿತ್ತು. ನಾವು ಯಾರಿಗೆ ಬಂಜೆ ಅಂತ ಹೇಳ್ತೀವಿ? ಯಾರಿಗೆ ಮಕ್ಕಳಾಗಿಲ್ಲವೋ ಅವರಿಗೆ ಬಂಜೆ ಅಂತ ಹೇಳ್ತೀವಿ. ಓಕೆ, ಮ್ಯೂಟ್ ಮಾಡಿ. ನೋಡಿ, ಬಂಜೆತನ ಏನನ್ನು ತೋರಿಸ್ತದೆ? ಫಲ ಇಲ್ಲದಿರುವುದನ್ನು ತೋರಿಸ್ತದೆ, ಹೌದಲ್ವಾ? ಸೊ ನಮ್ಮ ಜೀವಿತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಬಂಜೆತನವನ್ನು ನೋಡ್ತಾ ಇದ್ರೆ ಅದು ದೇವರಿಗೆ ಇಷ್ಟ ಇಲ್ಲ. ಫಲ ಇಲ್ಲದೆ ಇರುವುದು ನಿಷ್ಫಲ. ಇಲ್ಲಿ ನೋಡಿ, ನಿಷ್ಫಲ. ದೇವರ ಆಸೆ ಏನ್ ಪಡ್ತಾ ಇದ್ದಾರೆ? ನಾವು ಫಲ ಉಳ್ಳವರಾಗ್ಬೇಕು. ಆ ಫಲ ಯಾವಾಗ ಬರ್ತದೆ? ನಮ್ಮಲ್ಲಿ ಕರ್ತನಾದ ಯೇಸುವಿನ ವಿಷಯ, ಅವರ ಪರಿಜ್ಞಾನ ಹೆಚ್ಚಾದಾಗ ನಮ್ಮಲ್ಲಿ ಯಾವುದೇ ಬಂಜೆತನ ಇರುವುದಿಲ್ಲ ಮತ್ತು ನಿಷ್ಫಲತನ ಇರುವುದಿಲ್ಲ. ಅದು ಆಗದಂತೆ ನಮ್ಮನ್ನು ಕಾಪಾಡುತ್ತದೆ. ಆಮೆನ್. ಏನ್ ಮಾಡ್ತದೆ? ಅದು ಬಂಜೆತನ ಆಗದಂತೆ ನಾವು ಯಾವಾಗ್ಲೂ ಫಲ ಉಳ್ಳವರಾಗಿ ನಮ್ಮನ್ನು ಕಾಪಾಡುತ್ತದೆ. ಹಾಗಾದ್ರೆ ಫಲ ನೋಡ್ಬೇಕಲ್ವಾ? ಬಂಜೆತನ ಅನುಭವಿಸಬಾರದು ಅಲ್ವಾ? ಫ್ರೂಟ್ಫುಲ್ನೆಸ್ ಅನುಭವಿಸ್ಬೇಕಲ್ವಾ ನಮ್ಮ ಜೀವನದಲ್ಲಿ? ಎಸ್, ಇದು ದೇವರ ಚಿತ್ತ. ಎಲ್ಲ ವಿಷಯದಲ್ಲಿಯೂ, ಆತ್ಮಿಕವಾಗಿಯೂ ಭೌತಿಕವಾಗಿಯೂ ನಾವು ಫ್ರೂಟ್ಫುಲ್ ಆಗ್ಬೇಕು, ಬಂಜೆತನ ಆಗಬಾರದು ಎನ್ನುವುದೇ ದೇವರ ಚಿತ್ತವಾಗಿದೆ. ಇದು ಸತ್ಯವಾದಂತ ಪರಿಜ್ಞಾನವಾಗಿದೆ. ಇದು ಯೇಸು ಕ್ರಿಸ್ತನ ಸಂಬಂಧವಾದಂತ ಪರಿಜ್ಞಾನವಾಗಿದೆ. ನಾವು ಯಾರು ಸಹ ಬಂಜೆ ಆಗ್ಬಾರ್ದು. ನಾವೆಲ್ಲರ ಜೀವಿತದಲ್ಲಿ ನಿರಂತರ ಪ್ರತಿಫಲಗಳು ಬರಬೇಕು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆ ಆದ ದೇವರಿಗೆ ಮಹಿಮೆಯಾಗುವುದು. ಆಮೇನ್. ಅದ್ಭುತಗಳನ್ನು ನೋಡ್ಬೇಕು, ನಾವು ಬೆಳಿಬೇಕು, ಹೆಚ್ಚಳ ಆಗ್ಬೇಕು, ಸಮೃದ್ಧಿ ಆಗ್ಬೇಕು. ನಾವು ಕೊರತೆಯಲ್ಲಿ ಜೀವಿಸಬಾರದು, ಸಮೃದ್ಧಿ ಉಳ್ಳವರಾಗ್ಬೇಕು. ನಮ್ಮ ದೇವರು ಅತಿ ಶ್ರೀಮಂತವಾದ ದೇವರು, ಹೌದಾ? ಏನಾದ್ರೂ ಬಡತನ ಉಂಟ ಕರ್ತನಲ್ಲಿ? ಇಲ್ಲ. ಬೇರೆ ದೇವರುಗಳ ಹಾಗೆ ಅಲ್ಲಿ ಇಲ್ಲಿ ಸಾಲ ತೆಗೆದುಕೊಂಡು ಕೊಡುವ ದೇವರಲ್ಲ ನಮ್ಮ ದೇವರು. ಹಿ ಹಿಮ್ಸೆಲ್ಫ್ ಇಸ್ ರಿಚ್ ಗಾಡ್. ಪ್ರೈಸ್ ದಿ ಲಾರ್ಡ್. ಫಿಲಿಪಿಯನ್ಸ್ 4:19 ಓದಿದ್ದೇವೆ. ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ, ನೋಡಿ, ಆತನ ಐಶ್ವರ್ಯವುಳ್ಳ ಆತನು. ನಮ್ಮ ದೇವರು ಐಶ್ವರ್ಯವುಳ್ಳ ಆತನು. ಸೊ ಆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಯನ್ನು ನೀಗಿಸುವನು. ಈಸ್ ಶ್ರೀಮಂತವುಳ್ಳ ದೇವರು, ಐಶ್ವರ್ಯವುಳ್ಳ ದೇವರು. ನೋಡಿ, ಮುಂದೆ ವಾಕ್ಯ ನೋಡುವ. 9. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಯಾವುಗಳಿಲ್ಲದವನು? ಮೇಲಿಂದ ಕಲಿತಾ ಬಂದಿವಲ್ಲ,
ಸದ್ಗುಣ, ಜ್ಞಾನ, ದಮೆ, ತಾಳ್ಮೆ, ಭಕ್ತಿ, ಸಹೋದರ ಸ್ನೇಹ, ಪ್ರೀತಿ, ಇವು ಯೇಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನವಾಗಿದೆ. ಇವುಗಳು ಇಲ್ಲದವನು ಕುರುಡನಾಗಿದ್ದಾನೆ. ಅವನು ಏನು ಗೊತ್ತಾಗಲ್ಲ, ದೂರದೃಷ್ಟಿಯೂ ಇರಲ್ಲ, ಯಾವುದೇ ವಿಷನ್ ಇರಲ್ಲ. ಏನ್ ಮಾಡ್ಬೇಕು ಜೀವಿತದಲ್ಲಿ, ಎಲ್ಲಿ ಹೋಗ್ಬೇಕು, ಏನನ್ನು ಕಂಡ್ಕೊಳ್ಬೇಕು, ಯಾವ ಕೆಲಸದಲ್ಲಿ ಕೈ ಹಾಕ್ಬೇಕು, ಒಂದು ನಿರೀಕ್ಷೆ ಇರುವುದಿಲ್ಲ, ಆಸಕ್ತಿನೂ ಇರುವುದಿಲ್ಲ. ಯಾವಾಗ ಪರಿಜ್ಞಾನವನ್ನು ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಳ್ಳದೆ ಇರುವಾಗ ಇವೆಲ್ಲ ಉಂಟಾಗ್ತದೆ. ಅವನೆಲ್ಲ ಮರ್ತೋಗ್ಬಿಡ್ತಾನೆ. ನಾನು ಯೇಸುವನ್ನು ನಂಬಿದ್ದೇನೆ ಅಂತ ಮರಿತಾನೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಮರ್ತೋಗ್ಬಿಡ್ತದೆ, ದೃಷ್ಟಿನೇ ಕಳ್ಕೊಂಡ್ಬಿಡ್ತೀವಿ. ಸೊ ನಾವು ಕ್ರೈಸ್ತರ ಹಾಗಾಗ್ಬಾರ್ದು. ನಮಗೆ ದೃಷ್ಟಿ ಇರ್ಬೇಕು, ದೂರ ದೃಷ್ಟಿ ಇರ್ಬೇಕು, ಅಂದ್ರೆ ದೂರ ದರ್ಶನಗಳನ್ನು ನೋಡ್ಬೇಕು. ಮುಂದಿನ ದಿನಗಳಲ್ಲಿ ಕರ್ತನಿಗಾಗಿ, ನನ್ನ ಕುಟುಂಬಕ್ಕಾಗಿ ನಾನು ಅನೇಕ ವಿಷಯಗಳನ್ನು ಜಯಿಸುವೆನು ಎಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಜಯಿಸುತ್ತಾ ಮುಂದೆ ಹೋಗ್ತಾರೆ, ಜಯಶಾಲಿಗಳಾಗ್ತಾರೆ. ಯೇಸು ಹೇಳಿದರು, ಜಯಶಾಲಿಗಳಾಗುವವರನ್ನು ನಾನು ನನ್ನ ತಂದೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ನನ್ನ ಜೊತೆ ಕೂತ್ಕೊಳ್ಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಜಯಿಸುವವರಾಗ್ಬೇಕು. 10ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಎಸ್, ಯೇಸು ನಮ್ಮನ್ನು ಕರೆದಿದ್ದಾರೆ ಈ ನಂಬಿಕೆ ಜೀವಿತಕ್ಕೆ, ನಿತ್ಯ ಜೀವಿತಕ್ಕೆ. ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಹಾಗಾದ್ರೆ ನಾವು ದಿನಾಲು ಈ ಜೀವಿತಗೋಸ್ಕರ ಪ್ರಯಾಸ ಪಡ್ತಾ ಇರ್ಬೇಕು, ಒಂದು ಜಯಗೋಸ್ಕರ ಪ್ರಯಾಸ ಪಡ್ತಾ ಇರ್ಬೇಕು. ಹೀಗೆ ಮಾಡಿದರೆ ನೀವು ಎಂದಿಗೂ ಎಡಹುವುದಿಲ್ಲ. See this? If you do these things, you will never stumble. See, you will never stumble. ನಾವು ದೃಢವಾಗಿದ್ರೆ ನಾವು ಎಂದಿಗೂ ಎಡವಿ ಬಿಡುವುದಿಲ್ಲ. Praise the Lord. ಸೊ ಇದಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮನ್ನು ಕರೆದದ್ದು. ಮತ್ತು ನಮ್ಮ ಕರ್ತನು ರಕ್ಷಕನೂ ಆಗಿರೋ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸಲಿ. ಕರ್ತನ ರಾಜ್ಯದಲ್ಲಿ ನಾವು ಪ್ರವೇಶಿಸುವವರೆಗೂ ನಮಗೆ ಬೇಕಾಗಿರುವಂತ ಸಕಲವನ್ನು ಕರ್ತನು ಧಾರಾಳವಾಗಿ ಅನುಗ್ರಹಿಸುವನಾಗಿದ್ದಾನೆ. ಅದಕ್ಕೆ ಬೇಕಾಗಿರುವಂತ ಬಲ, ನಂಬಿಕೆ, ಐಶ್ವರ್ಯ, ಹೌದಾ, ಒಂದು ಆಸಕ್ತಿ, ನಿರೀಕ್ಷೆ, ಆತ್ಮನ ವರಗಳು, ಜೀವನದಲ್ಲಿ ಬೇಕಾಗಿರುವಂತ ಪ್ರತಿಯೊಂದನ್ನು ಧಾರಾಳವಾಗಿ ಅನುಗ್ರಹಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಎಂದಿಗೂ ಎಡವಿ ಬೀಳುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾದ್ರೆ ಹೀಗೆ ನಾವು ಅನುಭವಿಸುವಾಗ ಆತನ ನಿತ್ಯ ಕೃಪೆ, ಶಾಂತಿ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಇವತ್ತು ನಮ್ಮ ಪ್ರಾರ್ಥನೆ ಇದಾಗಿತ್ತು, ಕರ್ತನೆ, ನಿನ್ನ ಪರಿಜ್ಞಾನವನ್ನು ನಾವು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಾಗ ನಮ್ಮಲ್ಲಿ ನಿನ್ನ ಕೃಪೆ ಮತ್ತು ಶಾಂತಿ ಹೆಚ್ಚಾಗಿ ದೊರೆಯಲಿ ಎಂಬ ಪ್ರಾರ್ಥನೆ ಆಗಿತ್ತು. ಇವತ್ತು ಖಂಡಿತವಾಗಿಯೂ ಕರ್ತನು ನಮಗೆ ಆತನ ಕೃಪೆಯಲ್ಲಿ ನಡೆಸುವವನಾಗುತ್ತಾನೆ, ಆತನ ಶಾಂತಿಯಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ಮರೆಯದೆ ಆ ಸತ್ಯದಲ್ಲಿ ನಡೆಯುವರಾಗೋಣ. ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಾರ್ಥನೆ ಮಾಡುವ. ತಂದೆಯೇ, ಪ್ರತ್ಯೇಕವಾದಂತ ಒಂದು ಅನುಭವದೊಂದಿಗೆ ಇಲ್ಲಿ ಸೇರಿರುವವರನ್ನು, ವಾಕ್ಯವನ್ನು ಕೇಳಿದವರನ್ನು ನೀನು ನಡೆಸು ಕರ್ತನೆ. ಇನ್ನು ಮೇಲೆ ಅವರು ಎಲ್ಲಿ ಸಹ ಎಡವಿ ಬೀಳದಂತೆ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ನೋಡಲು, ಏಳಿಗೆಯನ್ನು ನೋಡುವಂತೆ ಮಾಡು ಸ್ವಾಮಿ, ಸಮೃದ್ಧಿಯನ್ನು ನೋಡುವಂತೆ ಮಾಡು ಸ್ವಾಮಿ. ಎಲ್ಲ ವಿಷಯದಲ್ಲಿ ಸ್ವಾಮಿ ಜಯಶಾಲಿಗಳಾಗುವಂತೆ ಅವರಿಗೆ ಸಹಾಯ ಮಾಡು. ಸೋಲು ನಮ್ಮಲ್ಲಿ ಇಲ್ಲ ಕರ್ತನೆ, ನಿನ್ನಲ್ಲಿ ಸರ್ವವು ಜಯವಾಗಿದೆ. ಯಾಕೆಂದ್ರೆ ನೀನು ನಮಗೋಸ್ಕರ ಕ್ರೂಜೆಯ ಮೇಲೆ ಶಾಪಿತನಾದೆ ಕರ್ತನೆ. ನೀನು ಶ್ರೀಮಂತವಾಗಿ ಐಶ್ವರ್ಯವುಳ್ಳನಾಗಿದ್ರು ಸಹ ನಮಗೋಸ್ಕರ, ನಮ್ಮನ್ನು ಹೆಚ್ಚಳ ಪಡಿಸುವುದಕ್ಕೋಸ್ಕರ, ನಮ್ಮನ್ನು ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ ನೀನು ಶಿಲುಬೆ ಮೇಲೆ ಶಾಪವನ್ನು ಹೊತ್ತುಕೊಂಡೆ ಕರ್ತನೆ. ಹೌದು ಸ್ವಾಮಿ, ಆ ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ. ಎಲ್ಲರಿಗೂ ಒಂದು ನಿನ್ನ ಕೃಪೆಯಲ್ಲಿ ಹೆಚ್ಚಳವನ್ನು ಕಾಣುವಂತೆ ಮಾಡು ಸ್ವಾಮಿ. ಹೌದು ರಾಜನೇ, ಎಲ್ಲರಲ್ಲಿ ಕೃಪೆ ಹೆಚ್ಚಲಿ ಕರ್ತನೆ. ಹೌದು ರಾಜ, ಅವರಲ್ಲಿ ಇರುವಂತ ಒಳ್ಳೇದಗೋಸ್ಕರ ಅಲ್ಲ ಸ್ವಾಮಿ, ನಿನ್ನ ಕೃಪೆಯಿಂದಲೇ ಎಲ್ಲರೂ ಸ್ವಾಮಿ ಈ ಬದುಕಿನಲ್ಲಿ ಮತ್ತು ಅವರ ಮುಂದಿನ ಬದುಕಿಗೋಸ್ಕರ ಅನೇಕ ಯಶಸ್ಸನ್ನು ಕಾಣುವಂತೆ ಎಲ್ಲರನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ತಂದೆಯೇ ಸಹಾಯ ಮಾಡು, ಬಲಹೀನರನ್ನು ಸಹಾಯ ಮಾಡು ಕರ್ತನೆ. ನಂಬಿಕೆಯಲ್ಲಿ ಕುಂದಿದವರ ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ. ಯೇಸುವೆ, ನೀನು ಅಪೊಸ್ತಲರಿಗೋಸ್ಕರ
ತನ್ನನ್ನು ನಂಬಿಕೊಂಡು ಬಂದಂತ ಅನೇಕ ವಿಶ್ವಾಸಿಗಳಿಗೋಸ್ಕರ ಅವರು ಪ್ರಾರ್ಥಿಸಿದಾಗ, ಕರ್ತನೆ ನನ್ನ ಅಪನಂಬಿಕೆಯನ್ನು ತೆಗೆದುಹಾಕಿ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥನೆ ಮಾಡಿದಾಗ ನೀನು ಅವರಿಗೆ ಸಹಾಯ ಮಾಡಿದ್ದಿ ಸ್ವಾಮಿ. ಅವರ ನಂಬಿಕೆ ಕುಂದು ಹೋಗದಂತೆ ಕಾಪಾಡಿದ್ದೀಯ ಸ್ವಾಮಿ. ನಮ್ಮೆಲ್ಲರ ನಂಬಿಕೆ ಬೆಟ್ಟದೆತ್ತರದಷ್ಟು ಹೆಚ್ಚು ಪಡಿಸು. ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡುವ ಹಾಗೆ ಮಾಡು ಸ್ವಾಮಿ ಎಂದು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಎಲ್ಲಾ ಮಹಿಮೆಯನ್ನು, ಗೌರವ, ಘನತೆಯನ್ನು, ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್. Amen. ಆಮೆನ್. Thank you, brother. God bless you, brother. Thank you. ಆಮೇನ್. ಆಮೇನ್.